ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾವು ಕರ್ನಾಟಕ ಇತಿಹಾಸದ ಸರಣಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಶಾತವಾಹನರಿಂದ ಕರ್ನಾಟಕ ಸ್ವಾತಂತ್ರ್ಯ ಚಳುವಳಿಯವರೆಗೂ ಕೂಡ ಡಿಸ್ಕಸ್ ಮಾಡಿದೀವಿ. ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕದ ಏಕೀಕರಣ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ 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 ಇಂಪಾರ್ಟೆಂಟ್ ಚಾಪ್ಟರ್ ಇದು. ಒಂದಂಕ ಗ್ಯಾರಂಟಿ, ಅಟ್ಲೀಸ್ಟ್ ಒಂದಂಕ ಗ್ಯಾರಂಟಿ ಚಾಪ್ಟರ್ ಬರುತ್ತೆ. ನಾನು PC ಇಂದ ಹಿಡಿದು KS ಮೇನ್ಸ್ ವರೆಗೂ ಎಲ್ಲ ವಿಚಾರಗಳನ್ನ ಕರ್ನಾಟಕ ಏಕೀಕರಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಸಂಗ್ರಹಿಸಿ ಬರೆದಿರ್ತಕ್ಕಂಥದ್ದನ್ನ ತಾವು ನೋಡಬಹುದು. ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಆಧರಿಸಿ ನಾನು ಬೋಧನೆ ಮಾಡ್ತಾ ಹೋಗ್ತೀನಿ. ಈ ವಿಷಯದಲ್ಲಿರ್ತಕ್ಕಂಥ ಈ ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನೇ ಅಧ್ಯಯನ ಮಾಡ್ತೀನಿ. ನೀವು ಈ ವಿಷಯವನ್ನ ನೋಡಿದ ನಂತರ ವಿಷಯ ಡೆಪ್ತ್ ಆಗಿದೆ ಅಂದ್ರೆ ನಿಮಗೆ ಪುನರ್ಮನನ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಯಾರೆಲ್ಲ ಇನ್ನ ಓದ್ತಾ ಇಲ್ಲ ಓದಿ ಅಂತ ಹೇಳ್ತಾ, ಸ್ನೇಹಿತರೆ, ಕರ್ನಾಟಕದ ಏಕೀಕರಣ ಇದೆಯಲ್ಲ, ಕರ್ನಾಟಕ ಏಕೀಕರಣವು ದೀರ್ಘವಾದ ವಿಶಿಷ್ಟವಾದಂತ ಒಂದು ಹೋರಾಟ. ಯಾಕಂದ್ರೆ ಕರ್ನಾಟಕ ಏಕೀಕರಣ ಒಂದು ದಿವಸಕ್ಕೆ ನಡೆದಂತ ಹೋರಾಟ ಅಲ್ಲ. ಯಾಕೆಂದ್ರೆ ಕನ್ನಡ ಭಾಷೆಗೆ 2000 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸ ಇರತಕ್ಕಂಥದ್ದನ್ನ ನೋಡ್ತೀವಿ. ಕನ್ನಡದ ಸಂಸ್ಕೃತಿ ಗಟ್ಟಿ ನೆಲೆಯ ಮೇಲೆ ರೂಪುಗೊಂಡಂತ ಒಂದು ಸಂಸ್ಕೃತಿ. ಕನ್ನಡಿಗರಿಗೆ ಒಂದು ಸಂಸ್ಕೃತಿ ಇದೆ, ಒಂದು ನಾಗರಿಕತೆ ಇದೆ, ಒಂದು ಇತಿಹಾಸ ಇದೆ. ಕನ್ನಡ ಭಾಷೆಗೆ ಭಾರತದಲ್ಲೇ ಏಕೆ ವಿಶ್ವದಲ್ಲೇ ಒಂದು ವಿಶಿಷ್ಟ ಸ್ಥಾನವಿದೆ. ಆದರೆ ಕರ್ನಾಟಕದ ಗಡಿರೇಖೆ ಇತ್ತಲ್ಲ, ಯಾವತ್ತಿಗೂ ಕೂಡ ಅದು ಒಂದು ಸ್ಥಿರವಾದಂತ ಗಡಿರೇಖೆ ಆಗಿರಲಿಲ್ಲ. ಇಷ್ಟೇ ಬಾರ್ಡರ್ ಅಲ್ಲಿ ಕನ್ನಡಿಗರು ಇದ್ರು ಅಂತ ನಾವು ಹೇಳಲಿಕ್ಕೆ ಬರಕ್ ಸಾಧ್ಯ ಇರಲಿಲ್ಲ. ಯಾಕಂದ್ರೆ ಕನ್ನಡ ನಾಡು ಗಡಿ ಹಿಗ್ಗಿದ್ದೂ ಉಂಟು, ಕುಗ್ಗಿದ್ದೂ ಉಂಟು. ಯಾಕಂದ್ರೆ ಮೌರ್ಯರ ಆಳ್ವಿಕೆಯ ಕಾಲದಿಂದಲೂ ಕೂಡ ಕನ್ನಡ ನಾಡಿನ ಉಲ್ಲೇಖವನ್ನ ರಾಮಾಯಣ ಮಹಾಭಾರತದಿಂದಲೇ ನೋಡ್ಬೋದು. ಅಧಿಕೃತವಾಗಿ ಮೌರ್ಯರ ಆಳ್ವಿಕೆಯಿಂದನೇ ನಾವು ಗುರುತಿಸ್ತಾ ಹೋಗ್ಬೋದು ಭಾರತದ ಮೊದಲ ಐತಿಹಾಸಿಕ ಮನೆತನ. ಯಾಕೆಂದ್ರೆ ಚಂದ್ರಗುಪ್ತ ಮೌರ್ಯ ತನ್ನ ಸಾವಿನ ಕೊನೆಯ ಸಂದರ್ಭದಲ್ಲಿ ಕರ್ನಾಟಕದ ಹಾಸನದ ಶ್ರವಣಬೆಳಗೊಳದಲ್ಲಿ ಬಂದು ಸಲ್ಲೇಖನ ವ್ರತವನ್ನ ಕೈಗೊಂಡು ಸಾವನ್ನಪ್ಪಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಜೊತೆಗೆ ಅಶೋಕ ತನ್ನ ಹಲವು ಶಾಸಗಳನ್ನ ಕರ್ನಾಟಕದ ಚಿತ್ರದುರ್ಗ, ರಾಯಚೂರು, ಬಳ್ಳಾರಿ, ಕಲಬುರಗಿ ಮುಂತಾದ ಸ್ಥಳಗಳಲ್ಲಿ ಹಾಕ್ಸಿರ್ತಕ್ಕಂಥದ್ದನ್ನ ನೋಡ್ತೀವಿ ಅವನ ಆಡಳಿತ ಪ್ರದೇಶಗಳಲ್ಲಿ. ಸೊ ಅದೇ ರೀತಿಯಾಗಿ ಶಾತವಾಹನರು ಕೂಡ ಕೆಲವು ಕಾಲ ಕನ್ನಡ ನಾಡನ್ನ ಆಳ್ವಿಕೆ ಮಾಡಿದರೆ, ಆದರೆ ಕನ್ನಡದ ಮೊದಲ ಮನೆತನ ಕದಂಬ ಮನೆತನ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಾವು ಕದಂಬ, ಗಂಗ, ಬಾದಾಮಿ ಚಾಲುಕ್ಯ, ಹೊಯ್ಸಳ, ವಿಜಯನಗರ, ಬಹುಮನಿ, ಮೈಸೂರು ಒಡೆಯರ ಕಾಲಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಿದ್ವಿ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಎರಡನೇ ಪುಲಕೇಶಿ ದಕ್ಷಿಣ ಪತೇಶ್ವರ ಎಂದು ಬಿರುದಾಂಕಿತನಾಗಿದ್ದು ಇಡೀ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದ್ದಲ್ಲದೆ ಉತ್ತರ ಭಾರತದ ಹರ್ಷವರ್ಧನನನ್ನ ಸೋಲಿಸಿ ಪರಮೇಶ್ವರ ಎಂಬ ಬಿರುದನ್ನ ಪಡೆದಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಕೃಷ್ಣದೇವರಾಯನ ಕಾಲದಲ್ಲಿ ಕನ್ನಡ ನಾಡು ದಕ್ಷಿಣ ಭಾರತದ ಸಾಂಸ್ಕೃತಿಕ ಸಮ್ಮಿಲನದ ಕಾಲ ಅಂತ ಕರ್ಸ್ಕೊಂಡಿತ್ತು. ವಿಜಯನಗರ ಆಳ್ವಿಕೆಯ ಕಾಲದಲ್ಲಿ ಕೆಲವೊಂದ್ 2-3 ಡಿಸ್ಟಿಕ್ಗಳನ್ನ ಹೊರತುಪಡಿಸಿ ಎಂಟೈರ್ ಕರ್ನಾಟಕ, ಸೊ ಕೃಷ್ಣದೇವರಾಯನ ಎಂಟೈರ್ ದಕ್ಷಿಣ ಭಾರತ ಕೃಷ್ಣದೇವರಾಯನ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥದ್ದನ್ನ ನೋಡ್ತೀವಿ ಸ್ನೇಹಿತರೆ. ಹಾಗಾದ್ರೆ ಈ ಮೈಸೂರು ಸಂಸ್ಥಾನ ಇತ್ತಲ್ಲ, 1799 ಮೇ 4ರಂದು ಟಿಪ್ಪು ಸುಲ್ತಾನನ ಮರಣ ಆಗುತ್ತೆ. ನಿಮ್ಗೆ ಈಗಾಗ್ಲೇ ಗೊತ್ತು, ಈ ಎಲ್ಲ ವಿಚಾರಗಳನ್ನ ಡಿಸ್ಕಸ್ ಮಾಡಿದೀವಿ. ಯಾರೆಲ್ಲ ಇನ್ನೂ ಆ ವಿಡಿಯೋಗಳನ್ನ ನೋಡಿಲ್ಲ, ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ, ಎಲ್ಲ ಹೋಗಿ ನೋಡಿ ಅಂತ ಹೇಳ್ತಾ, 1799 ಮೇ 4ರಂದು ಟಿಪ್ಪು ಸುಲ್ತಾನನ ಸಾವಿನ ನಂತರ ಮೈಸೂರು ಸಂಸ್ಥಾನ ಹರಿದು ಹಂಚಿ ಹೋಗುತ್ತೆ 4 ಭಾಗಗಳಲ್ಲಿ. ಮದ್ರಾಸ್, ಮುಂಬೈ ಮತ್ತು ಹೈದರಾಬಾದ್, ಈ 3 ಮತ್ತು ಹಳೆಯ ಮೈಸೂರು ಸಂಸ್ಥಾನ 4 ಭಾಗಗಳಲ್ಲಿ ಕನ್ನಡಿಗರು ಹರಿದು ಹಂಚಿ ಹೋಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಹೀಗಾಗಿ ಕನ್ನಡಿಗರು ಪರಭಾಷಿಕರ ಪರರ ಆಳ್ವಿಕೆಗೆ ತುಳಿತಕ್ಕೊಳಗಾಗಿ ಮಲದ ತಾಯಿ ಧೋರಣೆಯಲ್ಲಿ ನಲುಗಿ ತನ್ನ ಪರಂಪರೆಯನ್ನ ಉಳಿಸಿಕೊಳ್ಳಲು ಕಷ್ಟ ಪಡ್ಬೇಕಾಯ್ತು. ಮತ್ತೆ ಇವರೆಲ್ಲ ಒಗ್ಗಟ್ಟಾಗ್ಲಿಕ್ಕೆ ಕಷ್ಟ ಸಾಧ್ಯ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ ಸ್ನೇಹಿತರೆ. ಹಾಗಾಗಿ ಕನ್ನಡ ಭಾಷೆ ಇದ್ರೂ ಕನ್ನಡ ಸಂಸ್ಕೃತಿ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಕಷ್ಟ ಸಾಧ್ಯವಾಗಿತ್ತು. ಹೀಗಾಗಿ ಕರ್ನಾಟಕವನ್ನ ಒಂದುಗೂಡಿಸುವುದು, ಹೋರಾಟ ಮಾಡೋದು ಅನಿವಾರ್ಯ ಆಯ್ತು. ಕನ್ನಡ ನಾಡು ಒಂದುಗೂಡ್ಬೇಕು ಅಂದ್ರೆ ಒಂದು ಹೋರಾಟವನ್ನ ಸಂಘಟಿಸುವುದು ಅನಿವಾರ್ಯ ಆಯ್ತು. ಇದು ಬೇಸಿಕ್ ನಾಲೆಡ್ಜ್ ನಿಮ್ಗಿರ್ಬೇಕು, ಯಾಕೆ ಕರ್ನಾಟಕ ಏಕೀಕರಣ ಹೋರಾಟ ಅನಿವಾರ್ಯ ಆಯ್ತು ಅಂತ. ಸ್ನೇಹಿತರೆ, ಇಲ್ಲಿ ಗಮನಿಸ್ಬೇಕು ನೋಡಿ, ಡಾಕ್ಟರ್ ದಿವಾಕರ್ ಈ ಸ್ಟೇಟ್ಮೆಂಟ್ ನೋಡಿಪ್ಪ, KS ಅಂತ ಪರೀಕ್ಷೆಗಳಲ್ಲಿ ಈ ಸ್ಟೇಟ್ಮೆಂಟ್ ಬಹಳ ಮುಖ್ಯ ಆಗುತ್ತೆ. 1905ರಲ್ಲಿ 1920ರವರೆಗಿನ ಕಾಲದಲ್ಲಿ ಭಾರತದ ರಾಜಕೀಯ ರಂಗದಲ್ಲಿ ಕಾಲಿಟ್ಟ ಕರ್ನಾಟಕದ ಕಾರ್ಯಕರ್ತರು 2 ಕನಸುಗಳನ್ನ ಕಂಡರು, 2 ಕಲ್ಪನೆಗಳನ್ನ ಕಟ್ಟಿದರು, 2 ನಕ್ಷೆಗಳನ್ನ ಮುಂದಿಟ್ಟುಕೊಂಡರು.
ಒಂದು ಭಾರತದ ಸ್ವಾತಂತ್ರ್ಯ, ಇನ್ನೊಂದು ಕರ್ನಾಟಕದ ಏಕೀಕರಣ. ಎಂತ ಅದ್ಭುತವಾದ ಮಾತು! ಈ ಸ್ಟೇಟ್ಮೆಂಟ್ ಕೊಟ್ಟು ಯಾರು ಹೇಳಿದ್ದಾರೆ ಅಂತ ಕೇಳ್ತಾರೆ. ಯಾಕಂದ್ರೆ 1905ರಿಂದ 1920ರವರೆಗಿನ ಕಾಲದಲ್ಲಿ ಭಾರತದ ರಾಜಕೀಯ ರಂಗದಲ್ಲಿ ಕಾಲಿಟ್ಟ ಕರ್ನಾಟಕದ ಕಾರ್ಯಕರ್ತರು, ಕರ್ನಾಟಕದ ಹೋರಾಟಗಾರರಿಗೆ ಎರಡು ಕನಸುಗಳಿದ್ದು, ಎರಡು ಕಲ್ಪನೆಗಳಿದ್ದು, ಎರಡು ನಕ್ಷೆಗಳಿದ್ದು. ಅದೇನು ಅಂದ್ರೆ, ಒಂದು ಭಾರತದ ಸ್ವಾತಂತ್ರ್ಯ, ಇನ್ನೊಂದು ಕರ್ನಾಟಕದ ಏಕೀಕರಣ. ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಈ ತರ ಸ್ಟೇಟ್ಮೆಂಟ್ಗಳನ್ನ, ಹೇಳಿಕೆಗಳನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾನೆ ಸ್ನೇಹಿತರೆ. ಚೆನ್ನಾಗಿ ಓದ್ಬೇಕು, ಹಗ್ಲು ರಾತ್ರಿ ಓದ್ಬೇಕು, ಬಿಡಬಾರ್ದು. ಮತ್ತೆ ಮತ್ತೆ ಓದಿ, ಮತ್ತೆ ಮತ್ತೆ ಓದಿ ಸ್ನೇಹಿತರೆ. ನೋಡಿ, ಏಕೀಕರಣದ ಪೂರ್ವ ಸ್ಥಿತಿಯೊಮ್ಮೆ ನೋಡಿ ನೀವು. ಏಕೀಕರಣದ ಪೂರ್ವ ಸ್ಥಿತಿ ವಾಸ್ತವವಾಗಿ ನೋಡಿ, ಇಲ್ಲಿ ನೀವು ಗಮನಿಸಬೇಕಾದಂತ ಅಂಶ, ವಾಸ್ತವವಾಗಿ ಕನ್ನಡ ನಾಡು ಏಕೀಕರಣ ಪೂರ್ವದಲ್ಲಿ ನೋಡಿ 20 ಆಡಳಿತ ಘಟಕಗಳಲ್ಲಿ ಹಂಚಿ ಹೋಗಿತ್ತು. ನೋಡಿ, ಏಕೀಕರಣದ ಪೂರ್ವದಲ್ಲಿ ಕನ್ನಡ ನಾಡು ವಾಸ್ತವವಾಗಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಕನ್ನಡ ನಾಡು ಎಷ್ಟು ಆಡಳಿತ ಘಟಕಗಳಲ್ಲಿ ಹಂಚಿ ಹೋಗಿತ್ತು? ಏಕೀಕರಣದ ಪೂರ್ವದಲ್ಲಿ ಕನ್ನಡ ನಾಡು 20 ಆಡಳಿತ ಘಟಕದಲ್ಲಿ 20 ಆಡಳಿತ ಘಟಕದಲ್ಲಿ ಹಂಚಿ ಹೋಗಿತ್ತು. ಕೇಳಿದ್ರೆ ನಿಮ್ಗೆ ಏಕೀಕರಣ ಪೂರ್ವದಲ್ಲಿ ಕನ್ನಡ ನಾಡು ಎಷ್ಟು ಆಡಳಿತ ಘಟಕದಲ್ಲಿ ಇತ್ತು ಅಂತ ನೋಡಿ. ಮೈಸೂರು ಸಂಸ್ಥಾನ 9 ಜಿಲ್ಲೆಗಳನ್ನು ಒಳಗೊಂಡಿತ್ತು. ಶಿವಮೊಗ್ಗ ಇರ್ಬೋದು, ಬೆಂಗಳೂರು ಇರ್ಬೋದು, ಹಾಸನ್ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಕೋಲಾರ ಇರ್ಬೋದು, ಮೈಸೂರು ಇರ್ಬೋದು, ಚಾಮರಾಜನಗರ ಇರ್ಬೋದು. ಈ ರೀತಿ 9 ಜಿಲ್ಲೆಗಳನ್ನ ಮಂಡ್ಯ ಇರ್ಬೋದು, 9 ಜಿಲ್ಲೆಗಳನ್ನ ಒಳಗೊಂಡಂತ ಒಂದು ಪುಟ್ಟ ಸಂಸ್ಥಾನ ಆಗಿತ್ತು ಮೈಸೂರು ಸಂಸ್ಥಾನ. ಒಂದು ಕಾಲಕ್ಕೆ ವಿಶಾಲ ಮೈಸೂರು ರಾಜ್ಯ 1799 ಮೇ 4ರ ನಂತರ 9 ಜಿಲ್ಲೆಗಳನ್ನ ಒಳಗೊಂಡಿತ್ತು. ಮದ್ರಾಸ್ ಪ್ರಾಂತ್ಯದಲ್ಲಿ ಯಾವ್ಯಾವ ಪ್ಲೇಸ್ ಇದ್ದೋ ಕೇಳ್ತೇನೆ ಎಕ್ಸಾಮ್ ದೃಷ್ಟಿಯಿಂದ. ಬಳ್ಳಾರಿ ಇತ್ತು, ದಕ್ಷಿಣ ಕನ್ನಡ ಇತ್ತು, ನೀಲಗಿರಿ ಜಿಲ್ಲೆಗಳಿದ್ದು, ಕೊಳ್ಳೇಗಾಲ ಇತ್ತು, ಕೃಷ್ಣಗಿರಿ ಇತ್ತು, ಹೊಸೂರ್ ಇತ್ತು, ಮಡಕ್ಷಿರ ಇತ್ತು, ತಾಳ್ವಾಡಿ, ಫಿರ್ಕಾಗಳಿದ್ದು. ನೋಡಿ, ಕೇಳ್ತಾರೆ ನಿಮ್ಗೆ. 20 ಆಡಳಿತ ಘಟಕಗಳಾಗಿದ್ದು ವಾಸ್ತವವಾಗಿ ಕನ್ನಡ ಭಾಷಿಕರ ಜನ ಏಕೀಕರಣ ಪೂರ್ವದಲ್ಲಿ. ಅದರಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ಯಾವ್ಯಾವ ಸ್ಥಳ ಇದ್ದು ಅಂತ ಕೇಳ್ತಾರೆ. ನೋಡಿ, ಇನ್ನು ಮುಂಬೈ ಪ್ರಾಂತ್ಯದಲ್ಲಿ ಉತ್ತರ ಕನ್ನಡ, ಧಾರವಾಡ, ವಿಜಯಪುರ, ಬೆಳಗಾವಿ, ದಕ್ಷಿಣ ಸೊಲ್ಲಾಪುರ, ಉತ್ತರ ಸೊಲ್ಲಾಪುರ, ಮಂಗಳವೇಡ ತಾಲೂಕುಗಳಿದ್ದು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ. ನೋಡಿ, ಇವೆಲ್ಲ ಒಂದೇ ಸಲಿಗೆ ನೆನಪು ಬರಲ್ಲ. ಒಂದ್ 4-5 ಸಲಿ ಒಂದ್ಸಲ ವಿಡಿಯೋ ನೋಡಿ, ಒಂದ್ 4-5 ಸಲ ಪುಸ್ತಕದಲ್ಲಿ ರಿವಿಷನ್ ಮಾಡಿ ಕೇಳುವ ಸಾಧ್ಯತೆಗಳಿರ್ತವೆ. ಅದೇ ರೀತಿಯಾಗಿ ಕೊಡಗು ಸಂಸ್ಥಾನ, ಇದೊಂದು ಪ್ರತ್ಯೇಕ ಸಂಸ್ಥಾನ ಆಗಿತ್ತು, ಆಡಳಿತ ಘಟಕವಾಗಿತ್ತು. ಹೈದರಾಬಾದ್ ಸಂಸ್ಥಾನದಲ್ಲಿ ಕಲಬುರ್ಗಿ, ಬೀದರ್, ರಾಯಚೂರು. ಹೈದರಾಬಾದ್ ಸಂಸ್ಥಾನದಲ್ಲಿ ಇದಾದ್ಮೇಲೆ ರಾಮದುರ್ಗ ಸಂಸ್ಥಾನ ಇರ್ಬೋದು, ಸಾಂಗ್ಲಿ ಸಂಸ್ಥಾನ ಇರ್ಬೋದು. ಕೇಳ್ತಾರೆ, ಸ್ವಲ್ಪ ನೆನ್ಪುಳಿಯೋದ್ ಕಷ್ಟ, ಒಂಚೂರು ನಿಧಾನಕ್ಕೆ ನೋಡ್ಕೊಳ್ರಿ. ಮೀರತ್ ಸಂಸ್ಥಾನ ಇರ್ಬೋದು, ಕಿರಿಯ ಮೀರತ್ ಸಂಸ್ಥಾನ ಬುಧಗಾಂವ್ ಮತ್ತು ಗುಡಿಗೇರಿ ಇದ್ದು. ಕಿರಿಯ ಮೀರತ್ ಸಂಸ್ಥಾನದಲ್ಲಿ ಕಿರಿಯ ಕುಂದರವಾಡ ಸಂಸ್ಥಾನ ಅಂದ್ರೆ ವಡ್ಗಾಂವ್. ಜಮಖಂಡಿ ಸಂಸ್ಥಾನ, ಮುಧೋಳ ಸಂಸ್ಥಾನ, ಜಮಖಂಡಿ ಸಂಸ್ಥಾನ ಇರ್ಬೋದು, ಮುಧೋಳ ಸಂಸ್ಥಾನ ಇರ್ಬೋದು. ನೆಕ್ಸ್ಟ್ ಜತ್ತಾ ಸಂಸ್ಥಾನ, ಅಕ್ಕಲ್ಕೋಟೆ ಸಂಸ್ಥಾನ, ಇವೆಲ್ಲ ಮಹಾರಾಷ್ಟ್ರದ ಭಾಗದಲ್ಲಿ ಬರ್ತವೆ. ಔದು ಸಂಸ್ಥಾನ, ಕೊಲ್ಲಾಪುರ ಸಂಸ್ಥಾನಕ್ಕೆ ಸೇರಿದಂತ ರಾಯಬಾಗ, ತೋರ್ಗಲ್ಲು, ಕಟ್ಕೋಳ. ಸೊಂಡೂರ್ ಸಂಸ್ಥಾನ, ಸವಣೂರ್ ಸಂಸ್ಥಾನ, ಕಂಟೋನೆಂಟ್ ಅಂದ್ರೆ ಬೆಳಗಾವಿ, ಬೆಂಗಳೂರು, ಬಳ್ಳಾರಿ ಕೇಂದ್ರ. ನೇರವಾಗಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಂತ ಪ್ರದೇಶಗಳಿವೆಲ್ಲ ಕಂಟೋನ್ಮೆಂಟ್. ಈ ಕಡೆ ನೋಡಿ, ಈ ತರ ಇನ್ನೊಂದ್ಸಲಿ ನೋಡಿ. ಮೈಸೂರು ಸಂಸ್ಥಾನ, ಅಲ್ಲಿ 9 ಜಿಲ್ಲೆಗಳು. ಮದ್ರಾಸ್ ಸಂಸ್ಥಾನ, ಬಳ್ಳಾರಿ, ದಕ್ಷಿಣ ಕನ್ನಡ, ನೀಲಗಿರಿ, ಕೊಳ್ಳೇಗಾಲ, ಕೃಷ್ಣಗಿರಿ, ಹೊಸೂರು, ಮಡಕ್ಷಿರ, ತಾಳ್ವಾಡಿ, ಫಿರ್ಕಾ. ಸಾಧ್ಯ ಆದ್ರೆ ನೆನ್ಪಿಟ್ಕೊಳ್ರಿ, ಇಲ್ಲ ಒಂದ್ಸಲಿ ನೋಡಿ. ಮುಂಬೈ ಪ್ರಾಂತ್ಯದಲ್ಲಿ ಉತ್ತರ ಕನ್ನಡ, ಧಾರವಾಡ, ವಿಜಯಪುರ, ಬೆಳಗಾವಿ, ದಕ್ಷಿಣ ಸೊಲ್ಲಾಪುರ, ಉತ್ತರ ಸೊಲ್ಲಾಪುರ, ಮಂಗಳವೇಡ. ಕೊಡಗು ಸಂಸ್ಥಾನ ನೆನ್ಪಿಟ್ಕೊಂಡ ಸ್ವಲ್ಪ ಕಷ್ಟನೇ. ಅದಕ್ಕೆ ಈ ವಿಡಿಯೋವನ್ನ ನೋಡಿದ ನಂತರ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಪುಸ್ತಕದಲ್ಲಿ ಒಂದ್ 3-4 ಸಲ ರಿವಿಷನ್ ಮಾಡ್ಕೊಳ್ಳಿ. ಹೈದರಾಬಾದ್ ಸಂಸ್ಥಾನ, ರಾಮದುರ್ಗ ಸಂಸ್ಥಾನ, ಸಾಂಗ್ಲಿ ಸಂಸ್ಥಾನ, ಮೀರತ್ ಸಂಸ್ಥಾನ, ಕಿರಿಯ ಮೀರತ್ ಸಂಸ್ಥಾನ, ಹಿರಿಯ ಕುರಂದರವಾಡ ಸಂಸ್ಥಾನ, ಕಿರಿಯ ಕುರಂದಡವಾಡ ಸಂಸ್ಥಾನ, ಜಮಖಂಡಿ ಸಂಸ್ಥಾನ, ಮುಧೋಳ ಸಂಸ್ಥಾನ, ಜತ್ತಾ ಸಂಸ್ಥಾನ, ಅಕ್ಕಲ್ಕೋಟ ಸಂಸ್ಥಾನ, ಔದು ಸಂಸ್ಥಾನ, ಕೊಲ್ಲಾಪುರ, ಸೊಂಡೂರು, ಸವಣೂರು. ಕಂಟೋನ್ಮೆಂಟ್ಗಳು ಯಾವ್ಯಾವು? ಬೆಳಗಾವಿ, ಬೆಂಗಳೂರು, ಬಳ್ಳಾರಿ. ಇವನ್ನ ಸರ್ಕಾರಿ ಕಂಟೋನ್ಮೆಂಟ್ಗಳು ಅಂತ ಕರಿತೀವಿ. ಸ್ನೇಹಿತರೆ, ಅಟ್ಲೀಸ್ಟ್ ಒಂದ್ಸಲ ನೋಡ್ಕೊಂಡಿರಿ. ಇವತ್ತು KPSC ಗ್ರೂಪ್ ಸಿ ಡೆಪ್ತ್ ಆಗಿರೋದ್ರಿಂದ. ಒಟ್ಟ ಏಕೀಕರಣ ಪೂರ್ವದಲ್ಲಿ 20 ಆಡಳಿತ ಘಟಕಗಳಲ್ಲಿ ಅರಿದು ಹಂಚಿ ಹೋಗಿತ್ತು. ಹಾಗಾದ್ರೆ ಈ ಏಕೀಕರಣ ಚಳುವಳಿಯ ಉದಯ ಹೇಗಾಯ್ತು? ಕನ್ನಡ ನಾಡನ್ನ ಒಂದುಗೂಡಿಸ್ಬೇಕು ಅಂತ ನಾಯಕರುಗಳಿಗೆ ತಿಳಿದಿದ್ದಾದ್ರೂ ಯಾಕೆ? ನೋಡಿ, ಅದಕ್ಕೆ ಕಾರಣವಾದಂತ ಅಂಶಗಳನ್ನ ನೋಡ್ತಾ ಹೋಗೋಣ. ಆರಂಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಬೆಂಬಲ. ನೋಡಿ, ಹೌದಾ, ಏನಪ್ಪ ಇದು ವಿಶೇಷ, ಇವರಿಂದ ಏನಾಯ್ತು ಅಂತ ಕೇಳ್ತೀರಾ? ನೋಡಿ, ಥಾಮಸ್ ಮುನ್ರೋ ಅಂತಕ್ಕಂತ ಬಳ್ಳಾರಿಗೆ ಒಬ್ಬ ಕಲೆಕ್ಟರ್ ಬರ್ತಾರೆ. ಅವನು ಇಲ್ಲಿ ಬಂದಾಗ ಅವ್ನು ಗಮನಿಸಿದ್ದೇನು ಅಂದ್ರೆ, ಕನ್ನಡ ಮಾತಾಡೋ ಸಂಖ್ಯೆ ಜಾಸ್ತಿ ಇರುತ್ತೆ ಬಳ್ಳಾರಿಲಿ.
ಇದು ಮದ್ರಾಸ್ ಸಂಸ್ಥಾನಕ್ಕೆ ಸೇರಿರುತ್ತೆ. ಬಟ್ ಆದ್ರೆ ಇಲ್ಲಿ ಜನ ಕನ್ನಡ ಜಾಸ್ತಿ ಮಾತಾಡ್ತಾ ಇರ್ತಾರೆ. ಹಾಗಾಗಿ ಇವನ್ ಏನ್ ಮಾಡ್ತಾನೆ, ಕನ್ನಡದಲ್ಲೇ ನಿಯಮಗಳನ್ನ ಜಾರಿಗೆ ತಂಬರ್ತಾನೆ. ಹಾಗಾಗಿ ಈತ ಏನ್ ಮಾಡ್ತಾನೆ, ಕನ್ನಡದಲ್ಲೇ ನಿಯಮಗಳನ್ನ ಜಾರಿಗೆ ತಂದಿದ್ರಿಂದ ಇಲ್ಲಿ ಒಂದ್ ರೀತಿ ಕನ್ನಡ ಮಾತನಾಡ್ತಕ್ಕಂಥವ್ರಿಗೆ ಅದೇನು ಹೇಳ್ತಾರೆ, ನಾವು ಅಮೆರಿಕಕ್ಕೋ ಗುಲ್ಬರ್ಗಕ್ಕೋ ಹೋಗಿ ನಮ್ಮ ಕಾನೂನುಗಳನ್ನ ನೋಡಿದ್ರೆ ನಮ್ಗೆ ಎಷ್ಟು, ಅಮೆರಿಕ ಇಂಗ್ಲೆಂಡ್ಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ಕಾನೂನುಗಳು ನೋಡಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ಲ, ಆ ರೀತಿ ಎಲ್ಲೋ ಒಂದ್ ಕಡೆ ಕನ್ನಡಿಗರಿಗೆ ಯಾಕೆ ಕನ್ನಡ ನಿಯಮಗಳನ್ನ ಜಾರಿಗೆ ತಂದ, ಕನ್ನಡ ಸಂಸ್ಕೃತಿಗಳು ಯಾಕಿರಬಾರ್ದು, ನಿಧಾನಕ್ಕೆ ಎಲ್ಲೋ ಒಂದ್ ಕಡೆ ಆಸೆ ಹುಟ್ಟಕ್ ಸ್ಟಾರ್ಟ್ ಆಗುತ್ತೆ ಥಾಮಸ್ ಮುನ್ರೋ ಇಂದ. ಬಟ್ ಇದೊಂದೇ ಕಾರಣನ ಅಲ್ಲ. ಜಾನಿಯೇ ಡನ್ಲಪ್ ಅಂತ ಬೆಳಗಾವಿಯ ಜಿಲ್ಲಾ ಕಲೆಕ್ಟರ್ ಆಗಿರ್ತಾನೆ. ಜಾನಿಯೇ ಡನ್ಲಪ್ ಅಂತ ಬೆಳಗಾವಿಯ ಜಿಲ್ಲಾ ಕಲೆಕ್ಟರ್ ಆಗಿರ್ತಾನೆ. ಈತನು ಅಷ್ಟೇ ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿ ಮಾಡ್ತಾನೆ ಅಲ್ಲಿ ಮುಂಬೈ ಪ್ರಾಂತ್ಯದಲ್ಲಿ. ಇದೊಂದು ಕಂಟೋನ್ಮೆಂಟ್ ಏರಿಯಾ, ನಿಮ್ಗೆ ಗೊತ್ತು, ಈಗಾಗ್ಲೇ ಹೇಳಿದ್ದೀನಿ ನಾನು. ಸೊ ಇಲ್ಲಿ ಈತನ ಕೊಡುಗೆ ಕೂಡ ಸಾಕಷ್ಟು ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಬೆಳಗಾವಿ ಧಾರವಾಡದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ವಾಲ್ಟರ್ ಎಲಿಯಟ್ ಅಂತ ಬರ್ತಾನೆ, ಇಂಗ್ಲಿಷ್ ಅಧಿಕಾರಿ. ಇವನು ಕನ್ನಡ ಶಾಲೆಗಳನ್ನ ತೆರೆಯಲು 1830ರಲ್ಲಿ ಅರ್ಜಿ ಸಲ್ಲಿಸ್ತಾನೆ. ಆದರೆ ಸರ್ಕಾರ ಇದನ್ನ ತಿರಸ್ಕರಿಸುತ್ತೆ. ಯಾಕಂದ್ರೆ ಬೆಳಗಾವಿಗೆ ಕಲೆಕ್ಟರ್ ಆಗಿ ಬಂದಂತೆ ಇತ್ತ, ಇಲ್ಲಿ ಶಿಕ್ಷಣಾಧಿಕಾರಿಯಾಗಿ ಬಂದಂತೆ ಇತ್ತ, ಇಲ್ಲಿ ಕನ್ನಡ ಜಾಸ್ತಿ ಮಾತಾಡೋರು ಇದ್ದಿದ್ರಿಂದ ವಾಲ್ಟರ್ ಎಲಿಯಟ್ ಕನ್ನಡ ಶಾಲೆಗಳನ್ನ ತೆರಿಬೇಕು ಅಂತ ಸರ್ಕಾರವನ್ನ ಕೇಳ್ಕೊತಾನೆ. ಸರ್ಕಾರ ಒಪ್ಪದೇ ಇರೋದ್ರಿಂದ ತಾನೇ ತನ್ನ ಸ್ವಂತ ಖರ್ಚಲ್ಲಿ ಕನ್ನಡ ಶಾಲೆ ತೆರಿತಾನೆ. ಒಬ್ಬ ಫಾರಿನ್ ಅಧಿಕಾರಿಗೆ, ಇಂಗ್ಲೆಂಡ್ ಅಧಿಕಾರಿಗೆ ಈ ಆಸೆ ಬಂತು ಅಂದ್ರೆ ಕನ್ನಡಿಗರಿಗೆ ಒಂಥರ ಖುಷಿ ಅಲ್ವಾ. ಶಿಕ್ಷಣದ ಮೂಲಕ ಈತ ಕನ್ನಡದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾನೆ. ಈ ರೀತಿಯಾಗಿ ಈ ಅಧಿಕಾರಿಗಳ ಸಣ್ಣ ಸಣ್ಣ ಪ್ರಯತ್ನವೇ, ಯಾಕಂದ್ರೆ ಇವತ್ತಿನ ಚಿಕ್ಕ ಚಿಕ್ಕ ಪ್ರಯತ್ನವೇ ಮುಂದಿನ ದೊಡ್ಡ ದೊಡ್ಡ ಸಾಧನೆಗೆ ಕಾರಣ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಸ್ನೇಹಿತರೆ, ಡೆಪ್ಯೂಟಿ ಚನ್ನಬಸಪ್ಪನವರ ಪಾತ್ರ ನೋಡಿ, ಯಾವತ್ತೂ ನೀವು ಮರಿಬಾರ್ದು. ಕರ್ನಾಟಕ ಏಕೀಕರಣದ ಪಿತಾಮಹ ಅಂತಾನೆ ಕರಿತೀವಿ ಅವ್ರನ್ನ. ಡೆಪ್ಯೂಟಿ ಚನ್ನಬಸಪ್ಪನವರು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ 2021 2 ಕೇಳಿದ್ದಾರೆ. ಬೆಳಗಾವಿಗೆ ಶಿಕ್ಷಣಾಧಿಕಾರಿಯಾಗಿ ಹೋಗ್ತಾರೆ ಇವರು. ಡೆಪ್ಯೂಟಿ ಚನ್ನಬಸಪ್ಪ ಏನ್ ಅಧಿಕಾರಿಯಾಗಿ ಹೋದ್ರು, ಬೆಳಗಾವಿಗೆ ಶಿಕ್ಷಣಾಧಿಕಾರಿಯಾಗಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನೋಡಿದ್ರೆ ಬರೀ ಮರಾಠಿ ಶಾಲೆಗಳು, ಕನ್ನಡ ಶಾಲೆಗಳು ತುಂಬಾ ಕಡಿಮೆ. ಆದ್ರೆ ಕನ್ನಡ ಮಾತಾಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ. ಇವರು ಕನ್ನಡಾಭಿಮಾನಿಗಳಾಗಿದ್ರು, ಯಾರು ಶಿಕ್ಷಣಾಧಿಕಾರಿಗಳಾದಂತ ಡೆಪ್ಯೂಟಿ ಚನ್ನಬಸಪ್ಪನವರು. ಹಾಗಾಗಿ ಏನ್ ಮಾಡ್ತಾರೆ, ಉಚಿತ ಪ್ರಾಥಮಿಕ ಶಿಕ್ಷಣವನ್ನ ನೀಡ್ಲಿಕ್ಕೋಸ್ಕರವಾಗಿ ಉಚಿತ ಹಾಸ್ಟೆಲ್ಗಳನ್ನ ತೆರೆದು ಬಿಡ್ತಾರೆ. ಅಂದ್ರೆ ಯಾವಾಗ ಸೌಲಭ್ಯಗಳು ಸಿಗ್ಲಿಕ್ಕೆ ಸ್ಟಾರ್ಟ್ ಆತವೋ ಅವಾಗ ತಂತಾನೆ ಆ ಭಾಷೆ ಪ್ರಭುತ್ವವನ್ನ ಪಡ್ಕೊಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಿಟಲ್ ರವರು ಕನ್ನಡ ಇಂಗ್ಲಿಷ್ ನಿಘಂಟನ್ನ ಬರೀಲಿಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾರೆ. ನಿಮ್ಗೆ ಗೊತ್ತು, ಕಿಟಲ್ ಕನ್ನಡ ಇಂಗ್ಲಿಷ್ ನಿಘಂಟು ನೋಡಿ, ಫಾರಿನ್ ಇಂದ ಬಂದಿರತಕ್ಕಂಥ ಈ ಅಪ್ಪ ಕನ್ನಡ ಇಂಗ್ಲಿಷ್ ನಿಘಂಟನ್ನ ಬರೆಯುವಷ್ಟು ಮಟ್ಟಿಗೆ ಭಾಷೆ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ಅಭಿಮಾನವನ್ನ ಹೊಂದಿದ್ದ. ಇವ್ರಿಗೊಂದು ಸಪೋರ್ಟ್ ಬೇಕಾಗಿತ್ತು, ಅದು ನಮ್ಮ ಡೆಪ್ಯೂಟಿ ಚನ್ನಬಸಪ್ಪನವರಿಂದ ಸಿಕ್ಕಿರ್ತಕ್ಕಂಥದ್ದನ್ನ ನೋಡ್ತೀವಿ. ಡೆಪ್ಯೂಟಿ ಚನ್ನಬಸಪ್ಪನವ್ರು ಏನ್ ಮಾಡ್ತಾರೆ, ಮಠ ಪತ್ರಿಕೆ ಅಂತಕ್ಕಂಥ ಒಂದು ಪತ್ರಿಕೆಯನ್ನ ಪ್ರಕಟ ಮಾಡ್ತಾರೆ. ಇದನ್ನ ನೋಟ್ ಮಾಡ್ಕೊಳ್ರಿ. ಡೆಪ್ಯೂಟಿ ಚನ್ನಬಸಪ್ಪನವರ ಪತ್ರಿಕೆ ಯಾವುದು ಅಂದ್ರೆ ಮಠ ಪತ್ರಿಕೆ. ಮಠ ಪತ್ರಿಕೆ ನೋಟ್ ಮಾಡ್ಕೋಬೇಕಿದೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಇವ್ರು ಏನ್ ಮಾಡ್ತಾರೆ, ಧಾರವಾಡದಲ್ಲಿ ಶಿಕ್ಷಕರ ತರಬೇತಿ ಶಾಲೆಯನ್ನ ಸ್ಥಾಪಿಸಿ ಕನ್ನಡ ಭಾಷಾ ಪ್ರಜ್ಞೆ ರೂಪಿಸಲು ನೆರವಾಗ್ತಾರೆ. ನೋಡಿ, ಧಾರವಾಡದಲ್ಲಿ ಟೀಚರ್ ಟ್ರೈನಿಂಗ್ ಸೆಂಟರ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಯಾವ ಟೀಚರ್ ಟ್ರೈನಿಂಗ್ ಸೆಂಟ್ರು? ಕನ್ನಡ ಟೀಚರ್ ಟ್ರೈನಿಂಗ್ ಸೆಂಟ್ರು, ಕನ್ನಡ ಶಿಕ್ಷಕರ ತರಬೇತಿ ಕೇಂದ್ರವನ್ನ ಸ್ಥಾಪನೆ ಮಾಡಿ ಕನ್ನಡದ ಪ್ರಜ್ಞೆಯನ್ನ ಮೊದಲು ಶಿಕ್ಷಕರಲ್ಲಿ ಮೂಡಿಸ್ತಾರೆ. ಅವ್ರಿಗೆ ಆತ್ಮಾಭಿಮಾನ ಬಂದ್ರೆ ಆಟೋಮೆಟಿಕಲಿ ಅವ್ರು ಏನ್ ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಕನ್ನಡ ಅಭಿಮಾನ ಬೆಳೆಸ್ತಾರೆ ಅನ್ನೋದು ಡೆಪ್ಯೂಟಿ ಚನ್ನಬಸಪ್ಪನವರ ಏನೋ ಒಂದು ದೂರದೃಷ್ಟಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಮೂಲಕ ಡೆಪ್ಯೂಟಿ ಚನ್ನಬಸಪ್ಪನವರು ಬೆಳಗಾವಿ ಭಾಗದಲ್ಲಿ ಕನ್ನಡದ ಅವೇರ್ನೆಸ್ ಅನ್ನ ಮೂಡಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಹೋಗ್ತಾರೆ. ನೋಡಿ, ಇಲ್ಲಿಗೆ ಏಕೀಕರಣ ಚಳವಳಿಯ ಕಲ್ಪನೆ ಕನ್ನಡಿಗರಿಗೆ ನಿಧಾನಕ್ಕೆ ಮೂಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಕರ್ನಾಟಕ ಏಕೀಕರಣ ಚಳವಳಿಯ ಪಿತಾಮಹ ಅಂತ ಕರಿತೀವಿ ಡೆಪ್ಯೂಟಿ ಚನ್ನಬಸಪ್ಪನವ್ರನ್ನ. ನೋಟ್ ಮಾಡ್ಕೊಳ್ರಿ ಇದನ್ನ, ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಕರ್ನಾಟಕ ಏಕೀಕರಣ ಚಳವಳಿಯ ಪಿತಾಮಹ ಡೆಪ್ಯೂಟಿ ಚನ್ನಬಸಪ್ಪ. 1912ರಲ್ಲಿ ಬಿಹಾರ, ಒಡಿಸ್ಸಾ, ಅಸ್ಸಾಂ ಪ್ರಾಂತ್ಯಗಳಲ್ಲಿ ಏನಾಯ್ತು ನೋಟ್ ಮಾಡ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಭಾಷಾವಾರು ಪ್ರಾಂತ್ಯದಂತೆ ರಚಿಸಿದಾಗ ವಿಭಕ್ತ ಬಂಗಾಳವನ್ನ ಒಂದುಗೂಡಿಸಿದಾಗಿನಿಂದ ಕನ್ನಡ ಭಾಷಿಕ ಜನರದ್ದು ಒಂದು ಪ್ರತ್ಯೇಕ ಪ್ರಾಂತ್ಯವಿರಬೇಕೆಂಬ ಭಾವನೆ ಬಲವಾಗುತ್ತಾ ಸಾಕ್ತು. 1912ರಲ್ಲಿ ಬಿಹಾರ, ಒಡಿಸ್ಸಾ, ಅಸ್ಸಾಂಗಳನ್ನ ಭಾಷಾವಾರು ಪ್ರಾಂತ್ಯದಂತೆ ರಚನೆ ಮಾಡ್ತಾರೆ. ವಿಭಕ್ತ ಬಂಗಾಳವನ್ನ ಒಂದುಗೂಡಿಸ್ತಾರೆ. ಕನ್ನಡಿಗರಿಗೂ ಕೂಡ ಒಂದು ಆಸೆ ಉಂಟಾಗುತ್ತೆ, ನಾವು 4 ಪ್ರಾಂತ್ಯಗಳಲ್ಲಿ ಇರ್ತಕ್ಕಂಥ ಕನ್ನಡಿಗರು ಒಂದು ಕಡೆ ಬರ್ಬೇಕು ಅಂತಕ್ಕಂಥದ್ದು. ಇವೆಲ್ಲ ಮೋಟಿವೇಟೆಡ್. ಇದು ಒಂದೇ ಕಾರಣಗಳ ಅಂದ್ರೆ ಅಲ್ಲ, ಇವೆಲ್ಲವೂ ಒಂದೊಂದು ಕಾರಣಗಳಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ಸಾಹಿತ್ಯದ ಪಾತ್ರ ನಿಮ್ಗೆ ಗೊತ್ತು. ಯಾವುದೇ ಒಂದು ಬೆಳವಣಿಗೆಗೆ ನಮ್ಗೆ ಮೂಲತಃ ಏಕೀಕರಣ ಇರುತ್ತಲ್ಲ, ಏಕೀಕರಣ ಬುದ್ಧಿ ಜೀವಿಗಳ ಚಳುವಳಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಕನ್ನಡಿಗರನ್ನು ಹೋರಾಟಕ್ಕೆ ಅಣಿಗಣಿಸಲು ಕೆಲವೊಂದು ಕೃತಿಗಳು ಮತ್ತು ಗೀತೆಗಳು ಪ್ರಭಾವ ಬೀರ್ತವೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆಲೂರು ವೆಂಕಟರಾಯರು. ನೀವು ಇವ್ರನ್ನ ಮರೆಯಂಗಿಲ್ಲ, ಇವ್ರ ಬಗ್ಗೆ ಡೀಪ್ ಆಗಿ ಓದನ್ ನಾವು. ಕರ್ನಾಟಕದ ಗತವೈಭವ, ಕರ್ನಾಟಕತ್ವದ ವಿಕಾಸ, ಕರ್ನಾಟಕತ್ವದ ಸೂತ್ರಗಳು, ಕರ್ನಾಟಕದ ವೀರ ರತ್ನಗಳು. ನೋಡಿ,
ಆಲೂರು ವೆಂಕಟರಾಯರು ಕರ್ನಾಟಕದ ಗತವೈಭವ, ಕರ್ನಾಟಕತ್ವದ ವಿಕಾಸ, ಕರ್ನಾಟಕತ್ವದ ಸೂತ್ರಗಳು, ಕರ್ನಾಟಕದ ವೀರ ರತ್ನಗಳು, ಆಲೂರು ವೆಂಕಟರಾಯರ ಕೃತಿಗಳು ನೋಟ್ ಮಾಡ್ಕೊಂಡ್ರಿ ಒಂದ್ಸಲಿ. ಇವರೆಲ್ಲ ಕಾ ಇಂದನೇ ಪ್ರಾರಂಭ ಮಾಡಿದ್ದಾರೆ ನೋಡಿ. ಕರ್ನಾಟಕ ಕರ್ನಾಟಕ ಕರ್ನಾಟಕ. ಇವರು ಕನ್ನಡ ಭಾಷೆಯ ಮೇಲಿನ ಪ್ರೀತಿಯನ್ನ ಆಲೂರು ವೆಂಕಟರಾಯರಿಗೆ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಸಪರೇಟ್ ಆಗಿ ನೋಡೋಣ. ಡಾಕ್ಟರ್ ಫ್ಲೀಟ್ ರವರು ಬರೆದಿರ್ತಕ್ಕಂಥ ಕೆನರಾಜರ ಸಂತತಿಗಳು ನೋಟ್ ಮಾಡ್ಕೊಳ್ರಿ. ಶ್ರೀ ವಿಜಯ ಕವಿರಾಜ ಮಾರ್ಗ, ಯಾಕಂದ್ರೆ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೂ ಇರುಪ ನಾಡೆ ಕನ್ನಡ ನಾಡು ಎಂದು ಉಲ್ಲೇಖಿಸಿರ್ತಕ್ಕಂಥದ್ದನ್ನ ನೋಡ್ತೀವಿ. ಹಾಗಾಗಿ ಕನ್ನಡ ನಾಡಿನ ವ್ಯಾಪ್ತಿಯ ಬಗ್ಗೆ, ಯಾಕಂದ್ರೆ ನಾವ್ ಹೇಳ್ತಾ ಇರ್ತೀವಿ ಸಮಟೈಮ್ಸ್ ನೋಡ್ರಿ, ನಮ್ ತಾತನ ಆಸ್ತಿ ಇದೆಲ್ಲ ಇತ್ತುಕಣೋ, ಅವ್ರ್ಯಾರ ಬಂದು ವಶಪಡಿಸ್ಕೊಂಡ್ಬಿಟ್ರು ಅಂತ ಅಭಿಮಾನದಿಂದ ಹೇಳ್ತಿರ್ತೀವಿ ನೋಡ್ರಿ. ಆತರ ನಮ್ಗೆ ಈ ಕವಿರಾಜ ಮಾರ್ಗ ಕೃತಿ ಕೂಡ ಪ್ರೇರಣೆಯನ್ನ ನೀಡುತ್ತೆ. ರಾಬರ್ಟ್ ಸಿವೆಲ್, ವೆರಿ ಇಂಪಾರ್ಟೆಂಟ್. ಮರೆತು ಹೋದ ಸಾಮ್ರಾಜ್ಯ, ಎಕ್ಸಾಮ್ ಅಲ್ಲಿ ಬಹಳ ಸಲ ಕೇಳಿದರೆ. ರಾಬರ್ಟ್ ಸಿವೆಲ್, ಮರೆತು ಹೋದ ಸಾಮ್ರಾಜ್ಯ, ದ ಫರ್ಗಟನ್ ಎಂಪೈರ್. ಬಿ ಎಲ್ ರೈಸ್, ಎಪಿಗ್ರಫಿ ಆಫ್ ಕರ್ನಾಟಕ. ಬಿ ಎಲ್ ರೈಸ್ ರ ಕೃತಿ ಎಪಿಗ್ರಫಿ ಆಫ್ ಕರ್ನಾಟಕ. ರಾಬರ್ಟ್ ಸಿವೆಲ್ ರ ಕೃತಿ ಮರೆತು ಹೋದ ಸಾಮ್ರಾಜ್ಯ, ದ ಫರ್ಗಟನ್ ಎಂಪೈರ್. ಬಿ ಎಲ್ ರೈಸರ ಕೃತಿ ಎಪಿಗ್ರಫಿ ಆಫ್ ಕರ್ನಾಟಕ. ನೆಕ್ಸ್ಟ್ ಸಂಶಾ ಜೋಶಿ, ಕರ್ನಾಟಕದ ವೀರ ಕ್ಷತ್ರಿಯರು. ಸಂಶಾ ಜೋಶಿ, ಕರ್ನಾಟಕದ ವೀರ ಕ್ಷತ್ರಿಯರು. ನೀಲ್ ಮೆಕೆಂಜಿ, ಹೊಯ್ಸಳರ ವೀರ ಚರಿತ್ರೆ. ನೀಲ್ ಮೆಕೆಂಜಿ ಅವರ ಕೃತಿ ಹೊಯ್ಸಳರ ವೀರ ಚರಿತ್ರೆ. ಎಲ್ಲ ಕೃತಿಗಳು ಕನ್ನಡಿಗರಲ್ಲಿ ಕನ್ನಡಾಭಿಮಾನವನ್ನ ಬೆಳೆಸಿ ಏಕೀಕರಣ ಹೋರಾಟಕ್ಕೆ ಅನುಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಸ್ನೇಹಿತರೆ ನೋಡಿ, ಪ್ರಮುಖ ಗೀತೆಗಳು ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ನೋಟ್ ಮಾಡ್ಕೊಳ್ರಿ. ಉದಯವಾಗಲಿ ಚೆಲುವ ಕನ್ನಡ ನಾಡು, ಮುಹಿಲಗೋಳ್ ನಾರಾಯಣ ರಾವ್ ಬರೆದಿರ್ತಕ್ಕಂಥದ್ದು. ಉದಯವಾಗಲಿ ಚೆಲುವ ಕನ್ನಡ ನಾಡು. ಯಾಕಂದ್ರೆ ಕೇಸ್ ಮೇನ್ಸ್ ಅಲ್ಲಿ ಕೂಡ ಕೇಳಬಹುದು. ಏನಂತ ಅಂದ್ರೆ ಕರ್ನಾಟಕದಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಯ ಉದಯಕ್ಕೆ ಕಾರಣಗಳೇನು ವಿವರಿಸಿ ಅಂತ. ಇದನ್ನ ಪಿಸಿಲು ಕೇಳ್ಬಹುದು. ಉಹಿಲಗೋಳ್ ನಾರಾಯಣ ರಾವ್ ರವರು ಉದಯವಾಗಲಿ ಚೆಲುವ ಕನ್ನಡ ನಾಡು. ಬಿ ಎಂ ಶ್ರೀಕಂಠಯ್ಯನವರು ಆರಿಸಿ ಹಾರಿಸಿ ಕನ್ನಡ ಬಾವುಟ ಆರಿಸಿ. ಶಾಂತಕವಿಯವರು ರಕ್ಷಿಸು ಕರ್ನಾಟಕ ದೇವಿ ಸಂರಕ್ಷಿಸು ಕರ್ನಾಟಕ ದೇವಿ. ಶಾಂತಕವಿ ರಕ್ಷಿಸು ಕರ್ನಾಟಕ ದೇವಿ ಸಂರಕ್ಷಿಸು ಕರ್ನಾಟಕ ದೇವಿ. ಈ ಲೈನ್ಗಳನ್ನ ಸ್ವಲ್ಪ ನೆನ್ಪಿಟ್ಕೊಡ್ರಿ. ಉಹಿಲಗೋಳ್ ನಾರಾಯಣ ರಾವ್, ಉದಯವಾಗಲಿ ಚೆಲುವ ಕನ್ನಡ ನಾಡು. ಬಿ ಎಂ ಶ್ರೀಕಂಠಯ್ಯ, ಹಾರಿಸಿ ಹಾರಿಸಿ ಕನ್ನಡ ಬಾವುಟ ಹಾರಿಸಿ. ಶಾಂತಕವಿ ರಕ್ಷಿಸು ಕರ್ನಾಟಕ ದೇವಿ ಸಂರಕ್ಷಿಸು ಕರ್ನಾಟಕ ದೇವಿ. ಮಂಗೇಶ್ ಪೈರವರು ತಾಯಿ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆ ಅಂತಕ್ಕಂಥ ಗೀತೆ ಮಂಗೇಶ್ ಪೈರವ್ರದು. ತಾಯಿ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆ ಅಂತಕ್ಕಂಥ ಗೀತೆ ಇರ್ಬೋದು. ಕುವೆಂಪುರವರ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಈ ಎಲ್ಲ ಗೀತೆಗಳು ಕನ್ನಡಿಗರಲ್ಲಿ ಸ್ವಾಭಿಮಾನವನ್ನ ಬೆಳೆಸಿ ಏಕೀಕರಣ ಹೋರಾಟಕ್ಕೆ ಹೆಣಿಯನ್ನ ಮಾಡ್ತವೆ. ಸ್ನೇಹಿತರಲ್ಲಿ ಗಮನಿಸಬೇಕಾದಂತ ಇನ್ನೊಂದು ಅಂಶ, ಸಂಘ ಸಂಸ್ಥೆಗಳ ಪಾತ್ರ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಕರ್ನಾಟಕ ಭಾಷೋಜ್ಜೀವಿನಿ ಸಭಾ 1887, 10ನೇ ಚಾಮರಾಜ ಒಡೆಯರ್ ಕಾಲದಲ್ಲಿ ಕರ್ನಾಟಕ ಭಾಷೋಜ್ಜೀವಿನಿ ಸಭಾ 1887 ನೋಟ್ ಮಾಡ್ಕೊಳ್ರಿ. ಸಂಘ ಸಂಸ್ಥೆಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಲ್ಲಿಂದ ಆಚೆಗೆ, ಇದುವರೆಗೂ ಒಂದ್ ರೀತಿ ಸ್ಟೋರಿ ತರ ಹೇಳಿದೆ, ಇಲ್ಲಿಂದ ಆಚೆಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಭಾಷೋಜ್ಜೀವಿನಿ ಸಭಾ 1887, 10ನೇ ಚಾಮರಾಜ ಒಡೆಯರು, ದಿವಾನರಾದ ಶೇಷಾದ್ರಿ ಅಯ್ಯರ್ ರವರು ನೋಡಿ. 10ನೇ ಚಾಮರಾಜ ಒಡೆಯರ ದಿವಾನರು ಶೇಷಾದ್ರಿ ಅಯ್ಯರ್ ಅವರು ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬೆಳವಣಿಗೆಗಾಗಿ ಮೈಸೂರಿನಲ್ಲಿ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ಕರ್ನಾಟಕ ಭಾಷೋಜ್ಜೀವಿನಿ ಸಭಾ ಯಾಕೆ ಸ್ಥಾಪನೆ ಆಯ್ತು? ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬೆಳವಣಿಗೆಗೆ. ಎಷ್ಟರಲ್ಲಿ ಸ್ಥಾಪನೆ ಆಯ್ತು? 1887ರಲ್ಲಿ. ಯಾರಾಗ ರಾಜರು? 10ನೇ ಚಾಮರಾಜ ಒಡೆಯರ್. ದಿವಾನ್ರು ಯಾರು? ಶೇಷಾದ್ರಿ ಅಯ್ಯರ್. ಎಲ್ಲಿ ಸ್ಥಾಪನೆ ಆಯ್ತು? ಮೈಸೂರು ಸಂಸ್ಥಾನದಲ್ಲಿ. ನೋಟ್ ಮಾಡ್ಕೊಂಡು, ಈ ತರ ಸಂಘ ಸಂಸ್ಥೆಗಳ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ಕರ್ನಾಟಕ ವಿದ್ಯಾವರ್ಧಕ ಸಂಘ 1890, ವೆರಿ ಇಂಪಾರ್ಟೆಂಟ್. ನೋಟ್. ಕರ್ನಾಟಕ ವಿದ್ಯಾವರ್ಧಕ ಸಂಘ 1890. ಆರ್ ಎಚ್ ದೇಶಪಾಂಡೆ ಅವರು ಧಾರವಾಡದಲ್ಲಿ ಸ್ಥಾಪನೆ ಮಾಡ್ತಾರೆ ಇದನ್ನ. ಆ ರಾಹಾ ದೇಶಪಾಂಡೆ ಅವರು ಧಾರವಾಡದಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ನೋಟ್ ಮಾಡ್ಕೊಳ್ರಿ, ಇದು ಆರ್ ಎಚ್ ದೇಶಪಾಂಡೆ ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನ. ಅದ್ರ ಬಗ್ಗೆ ಡೀಟೇಲ್ ನಾನು ಮುಂದಿನ ಹೋರಾಟ, ಯಾಕೆಂದ್ರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕರ್ನಾಟಕ ಏಕೀಕರಣದ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಸಂಘ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಮಾತಾಡ್ತೀನಿ. ನೆಕ್ಸ್ಟ್ ಕನ್ನಡ ಸಾಹಿತ್ಯ ಪರಿಷತ್, ಇದಂತೂ ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ಇಂಪಾರ್ಟೆಂಟ್. 1915 ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರೋತ್ಸಾಹದಿಂದ ಸ್ಥಾಪನೆ ಆಗಿದ್ದು. ಆಗ ದಿವಾನ್ರು ಯಾರು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ 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 ಇಂಪಾರ್ಟೆಂಟ್. ನೋಟ್ ಮಾಡ್ಕೊಂತ ಇದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರೋತ್ಸಾಹದಿಂದ ಸರ್ ಎಂ ವಿಶ್ವೇಶ್ವರಯ್ಯನವರು ಬೆಂಗಳೂರಲ್ಲಿ ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಬೆಂಗಳೂರಲ್ಲಿ. ಎಷ್ಟರಲ್ಲಿ? 1915ರಲ್ಲಿ. ಏನನ್ನ? ಕನ್ನಡ ಸಾಹಿತ್ಯ ಪರಿಷತ್ತನ್ನ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ಆಗ ಯಾರಿರ್ತಾರೆ ದಿವಾನ್ರು? ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ನೋಡಿ, ಇದ್ರ ಉದ್ದೇಶ ಏನ್ ಹೇಳ್ರಿ? ಕನ್ನಡ ಭಾಷೆ,
ಸಾಹಿತ್ಯ ಸರ್ವತೋಮುಖ ಬೆಳವಣಿಗೆಗೆ, ಕನ್ನಡ ಭಾಷೆನ ಸಾಹಿತ್ಯದ ಸರ್ವತೋಮುಖ ಬೆಳವಣಿಗೆಗೆ ಮತ್ತು ಕರ್ನಾಟಕ ಏಕೀಕರಣಕ್ಕೆ ಪ್ರೋತ್ಸಾಹ ನೀಡಲಿಕ್ಕೆ ಮತ್ತು ಕರ್ನಾಟಕ ಏಕೀಕರಣಕ್ಕೆ ಪ್ರೋತ್ಸಾಹ ನೀಡಲಿಕ್ಕೆ ಇದು ಪ್ರಾರಂಭ ಆಗುತ್ತೆ. ಇದರ ಮೊದಲ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯನವರು. ಎಚ್ ನಂಜುಂಡಯ್ಯ ನೋಟ್ ಮಾಡ್ಕೊಳ್ಳಿ. ಎಸ್ ನಂಜುಂಡಯ್ಯನವರು ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ 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 ಇಂಪಾರ್ಟೆಂಟ್. ಬಟ್ ಈ ಸಂಘದ ಪತ್ರಿಕೆ ಕನ್ನಡ ನುಡಿ, ಇವತ್ತಿಗೂ ಈ ಸಂಘ ಕನ್ನಡ ನಾಡು ನುಡಿಯ ಸಾಹಿತ್ಯದ ಬೆಳವಣಿಗೆಗೆ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥ ಸಂಘ. ಪ್ರತಿ ವರ್ಷವೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ನಡೀತಕ್ಕಂಥದ್ದನ್ನ ನಾವು ನೋಡ್ತೀವಿ. ಸ್ನೇಹಿತರೆ, ಕರ್ನಾಟಕ ಸಭೆ ನೆಕ್ಸ್ಟ್ ಇದೇ ರೀತಿಯಾಗಿ ಕರ್ನಾಟಕ ಸಭೆ 1916 ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಕರ್ನಾಟಕ ಸಭೆ 1916 ಆರೂರು ವೆಂಕಟರಾಯರು ಸ್ಥಾಪನೆ ಮಾಡ್ತಾರೆ ಮತ್ತು ಕಡಪ ರಾಘವೇಂದ್ರ ರಾಯರು ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಕರ್ನಾಟಕ ಸಭೆ 1916 ಬರ್ಕಡ್ರಿ. ಕರ್ನಾಟಕ ಸಭೆ 1916 ಸ್ಥಾಪಕರು ಆಲೂರು ವೆಂಕಟರಾಯರು ಮತ್ತು ಕಡಪ ರಾಘವೇಂದ್ರ ರಾಯರು. ಎಲ್ಲಿ ಅಂದ್ರೆ ಧಾರವಾಡದಲ್ಲಿ ಸ್ಥಾಪನೆ ಮಾಡ್ತಾರೆ. ಈಗ ಹೇಳಿದೆ ನಾನು, ಕನ್ನಡ ಭಾಷೋಜ್ಜೀವಿನಿ ಸಭಾ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕನ್ನಡ ಭಾಷೋಜ್ಜೀವಿನಿ ಸಭಾ. ಆಮೇಲೆ ಇನ್ನೊಂದು ಯಾವ್ದು ಹೇಳಿದೆ, ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕರ್ನಾಟಕ ಸಭಾ. 4 ಸಂಘ ಸಂಸ್ಥೆಗಳು ಪ್ರಮುಖವಾಗಿ ಕನ್ನಡ ಭಾಷೋಜ್ಜೀವಿನಿ ಸಭಾ, ಕರ್ನಾಟಕ ಕರ್ನಾಟಕ ಭಾಷೋಜ್ಜೀವಿನಿ ಸಭಾ 1887, ಕರ್ನಾಟಕ ವಿದ್ಯಾವರ್ಧಕ ಸಂಘ 1890 ಕಾಲಾನುಕ್ರಮ ಕೇಳ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ 1915, ಕರ್ನಾಟಕ ಸಭಾ 1916. ಒಂದ್ ಕಡೆ ಸಂಘ ಸಂಸ್ಥೆಗಳು, ಇನ್ನೊಂದ್ ಕಡೆ ಸ್ಥಾಪಕರು. ಮ್ಯಾಥ್ಯೂ ಫಾಲೋಯಿಂಗ್ ಅಥವಾ ಕಾಲಾನುಕ್ರಮದಲ್ಲಿ ಬರೀರಿ, ಈ ರೀತಿಯಾಗಿ ಕೇಳ್ತಕ್ಕಂಥ ಸಾಧ್ಯತೆಗಳಿವೆ. ಅಥವಾ ಕನ್ನಡ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಸಂಘ ಸಂಸ್ಥೆಗಳು, ಕನ್ನಡ ಏಕೀಕರಣದ ಉದಯವಾಗಲು ಕಾರಣವಾದಂತಹ ಸಂಘ ಸಂಸ್ಥೆಗಳು ಕೇಳ್ತಾರೆ. ಸ್ನೇಹಿತರೆ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ರಿ. ಪತ್ರಿಕೆಗಳ ಪಾತ್ರ 1826ರಲ್ಲಿ ಮಂಗಳೂರಲ್ಲಿ ಭಾಷಲ್ ಮಿಷನ್ ಸಂಸ್ಥೆಯವರು ಕನ್ನಡದ ಮುದ್ರಣಾಲಯವನ್ನ ಸ್ಥಾಪನೆ ಮಾಡ್ತಾರೆ. 1826ರಲ್ಲಿ ಮಂಗಳೂರಲ್ಲಿ ಭಾಷಲ್ ಮಿಷನ್ ಸಂಸ್ಥೆಯವರು ಕನ್ನಡದ ಮೊದಲ ಮುದ್ರಣಾಲಯವನ್ನ ಸ್ಥಾಪನೆ ಮಾಡ್ತಾರೆ. ಕನ್ನಡದ್ದು, ಯಾಕಂದ್ರೆ ಕರ್ನಾಟಕದ ಮೊದಲ ಮುದ್ರಣಾಲಯ ಗದಗ, ಭಾರತದ ಮೊದಲ ಮುದ್ರಣಾಲಯ ಕಮೆಂಟ್ ಮಾಡಿ. ಭಾರತದ ಇಲ್ಲಿವರೆಗೂ ವಿಡಿಯೋ ನೋಡಿರೋರು, ಭಾರತದ ಮೊದಲ ಮುದ್ರಣಾಲಯ ಎಲ್ಲಿ ಪ್ರಾರಂಭ ಆಯ್ತು, ಪ್ರಿಂಟಿಂಗ್ ಪ್ರೆಸ್ ಎಲ್ಲಿ ಪ್ರಾರಂಭ ಆಯ್ತು? ಯಾಕಂದ್ರೆ ನೀವು ಕಮೆಂಟ್ ಮಾಡಿರಿ, ಇಲ್ಲಿ ಗಂಟ ವಿಡಿಯೋ ಯಾರ್ಯಾರು ನೋಡಿದ್ರೆ ಗೊತ್ತಾಗ್ತದೆ. ಬಹಳ ಜನ ಬರ್ತೀರಾ, ಹಿಂಗ್ ಗೊತ್ತೀರಾ, ಹೋಯ್ತೀರಾ. ಎಷ್ಟೊಂದು ಟು ದ ಪಾಯಿಂಟ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಕ್ಸಾಮ್ ಗೆಲ್ಪ್ ಆಗ್ಲಿ ಅಂತ. ಬಹಳ ಜನ ಸುಮ್ನೆ ಒಂದು 5 ನಿಮಿಷ 2 ನಿಮಿಷ ನೋಡ್ಕೊಂಡು ಹೋಯ್ತೀರಾ. ಅದಕ್ಕೆ ಗಂಟೆಗಟ್ಟಲೆ ವಿಡಿಯೋ ಮಾಡಿ ಅಂತ ಸಾಕಷ್ಟು ಜನ ಸಜೆಷನ್ ಮಾಡ್ತೀರಾ. ನೋಡಿಪ್ಪ, ಒಂದು 5-6 ಜನ ಗಂಟೆಗಟ್ಟಲೆ ನೋಡ್ಬೋದು, ಒಂದು 2% ಜನ. ಉಳಿದವ್ರಿಗೆಲ್ಲ 30 ನಿಮಿಷ ನೋಡೋ ತಾಳ್ಮೆನೂ ಇಲ್ಲ. ಒಂದ್ಸಲಿ ಕೇಳಿಸ್ಕೊಂಡ್ಬಿಟ್ರೆ, ನೀವು ರೋಡಾಗ ಹೋಗ್ಬೇಕಾದ್ರೆ ಇಯರ್ಫೋನ್ ಹಾಕೊಂಡು ಕೇಳಿಸ್ಕೊಂಡು ಹೋದ್ರೆ ನಿಮ್ಗೆ ಎಕ್ಸಾಮ್ಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಇಡೀ ಕರ್ನಾಟಕ ಹಿಸ್ಟ್ರಿ ಮಾಡಿದೀನಿ. ಈಗ ಫಸ್ಟ್ ಇಂದ ಒಂದ್ಸಲಿ ಲಾಸ್ಟ್ ವರ್ಗು ನೋಡ್ಕೊಂಬರ್ರಿ. ನಾಳೆ ನಾಡ್ರಲ್ಲಿ ಈ ಚಾಪ್ಟರ್ ಮುಗಿಸ್ಕೊಟ್ರಲ್ಲಿ ಕರ್ನಾಟಕ ಹಿಸ್ಟ್ರಿ ಒಂದು ಹಂತಕ್ಕೆ ಮುಗಿಯುತ್ತೆ. 1826ರಲ್ಲಿ ಮಂಗಳೂರಲ್ಲಿ ಭಾಷಾ ಮಿಷನ್ ಸಂಸ್ಥೆಯವರು ಕನ್ನಡದ ಮುದ್ರಣಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇದು ಕನ್ನಡದ ಮೊದಲ ಮುದ್ರಣಾಲಯ. ಕರ್ನಾಟಕದ ಮೊದಲ ಮುದ್ರಣಾಲಯ ಗದಗದಲ್ಲಿ ಪ್ರಾರಂಭ ಆಯ್ತು. ಹಾಗಾದ್ರೆ ಭಾರತದ ಮೊದಲ ಮುದ್ರಣಾಲಯ ಎಲ್ಲಿ ಪ್ರಾರಂಭ ಆಯ್ತು? ಕಮೆಂಟ್ ಮಾಡಿ. 1843ರಲ್ಲಿ ಅರ್ಮನ್ ಮೊಗ್ಲಿಂಗ್ ಮಂಗಳೂರು ಸಮಾಚಾರ ಅಂತಕ್ಕಂಥ ಒಂದು ಪತ್ರಿಕೆಯನ್ನ ಪ್ರಕಟ ಮಾಡ್ತಾನೆ. 1843ರಲ್ಲಿ ಇಸ್ವಿ ನೆನ್ಪಿಟ್ಕೋಬೇಕು. ಅರ್ಮನ್ ಮೊಗ್ಲಿಂಗ್ ಸಂಪಾದಕತ್ವದಲ್ಲಿ ಮಂಗಳೂರು ಸಮಾಚಾರ ಪತ್ರಿಕೆ ಬರುತ್ತೆ. ಇದು ಕನ್ನಡದ ಮೊದಲ ಪತ್ರಿಕೆ. ನೋಟ್, ಕನ್ನಡದ ಮೊದಲ ಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ. ಎಲ್ಲಿಂದ ಪ್ರಕಟ ಆಯ್ತು? ಮಂಗಳೂರಿಂದ. ಎಷ್ಟರಲ್ಲಿ? 1843. ಯಾರು ಪ್ರಕಟ ಮಾಡಿದ್ದು? ಸಂಪಾದಕರು ಅರ್ಮನ್ ಮೊಗ್ಲಿಂಗ್. ನೋಟ್. ಧಾರವಾಡದ ಆರಂಭಕ್ಕೆ ಪತ್ರಿಕೆಗಳನ್ನ ಕೇಳಿದ್ರೆ ವೆಂಕಟರಂಗೋಕಟ್ಟಿಯವರ ಜ್ಞಾನಬೋಧಕ ಕರ್ನಾಟಕ ಪತ್ರ. ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಕರ್ನಾಟಕದಲ್ಲಿ ಪ್ರಕಟವಾದ ಪತ್ರಿಕೆಗಳು ಮತ್ತು ಸಂಪಾದಕರ ಕಾಲಾನುಕ್ರಮ ಕೇಳ್ತಿದ್ದಾರೆ. ಪ್ಲೀಸ್ ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಧಾರವಾಡದಲ್ಲಿ ಆಮೇಲೆ ಯಾವ್ಯಾವ ಪ್ರಾಂತ್ಯದಲ್ಲಿ ಅಂತ ಕೇಳೋ ಸಾಧ್ಯತೆ ಇರುತ್ತೆ. ಯಾವ್ಯಾವ ಪತ್ರಿಕೆಗಳು ಯಾವ್ಯಾವ ಪ್ರಾಂತ್ಯಕ್ಕೆ ಸೇರಿವೆ ಅಂತ. ವೆಂಕಟರಂಗೋಕಟ್ಟಿಯವರು ಜ್ಞಾನಬೋಧಕ ಕರ್ನಾಟಕ ಪತ್ರ ಎಂಬ 2 ಪತ್ರಿಕೆಗಳನ್ನ ಪ್ರಕಟ ಮಾಡ್ತಾರೆ. ಉಚ್ಚಯ್ಯ ವಿಭೂತಿಯವರು, ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಉಚ್ಚಯ್ಯ ವಿಭೂತಿಯವರು ಚಂದ್ರೋದಯ ಪತ್ರಿಕೆ. ಮನೆ ಎಕ್ಸಾಮ್ ಅಲ್ಲಿ ಬಂದಿತ್ತು. ಎಕ್ಸಾಮ್ ಅಲ್ಲಿ ಕೆಎ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಬಂದಿತ್ತು. ಉಚ್ಚಯ್ಯ ವಿಭೂತಿಯವರ ಚಂದ್ರೋದಯ ಪತ್ರಿಕೆ. ಅಣ್ಣಾಚಾರ್ಯ ಹೊಸಕೇರಿಯವರ ಧನಂಜಯ ಪತ್ರಿಕೆ. ಫಕೀರಪ್ಪ ಅನಾಡರ
ಕರ್ನಾಟಕ ವೃತ್ತ. ನೋಡಿ, ನಾನು ಸಂಪಾದಕರನ್ನು ಹೇಳ್ತಾ ಇದ್ದೀನಿ, ಪತ್ರಿಕೆಗಳನ್ನ ಹೇಳ್ತಾ ಇದ್ದೀನಿ. ದಯಮಾಡಿ ನೆಗ್ಲೆಕ್ಟ್ ಮಾಡಿದ್ರೆ ನೀವು ಕೆಟ್ಟ 3 ದಿವಸ. ಯಾಕಂದ್ರೆ ಕರ್ನಾಟಕದ ಪತ್ರಿಕೆಗಳ ಮಾಹಿತಿ ಸಿಗದೆ ಕಡಿಮೆ. ನಾನು ಕಲೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ ಪುಸ್ತಕದಲ್ಲಿ ಇದೆ ಇಲ್ಲ ಅಂತಲ್ಲ, ನೋಟ್ ಮಾಡ್ಕೊಂಡು ನೀವು ಗಮನ ಕೊಟ್ಟು ಓದ್ಬೇಕು ಸ್ನೇಹಿತರೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಅರ್ಮನ್ ಮೊಗ್ಲಿ ಮಂಗಳೂರು ಸಮಾಚಾರ, ವೆಂಕಟರಂಗೋ ಕಟ್ಟಿ ಜ್ಞಾನಬೋಧಕ ಕರ್ನಾಟಕ ಪತ್ರ, ಉಚ್ಚಯ ವಿಭೂತಿ ಚಂದ್ರೋದಯ, ಅಣ್ಣಾಚಾರ್ಯ ವಸಕೇರಿ ಧನಂಜಯ, ಫಕೀರಪ್ಪ ಅನಾಡರ ಕರ್ನಾಟಕ ವೃತ್ತ. ನೋಡಿ, ಜರಾರ ಮನೆತನದ ರಾಜವಂಶ, ವಿದ್ಯಾವರ್ಧಕ ಸಂಘದ ವಾಗ್ಭೂಷಣ ವಿದ್ಯಾವರ್ಧಕ ಸಂಘದ್ದು. ಯಾಕಂದ್ರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮೊನ್ನೆ ಎಕ್ಸಾಮ್ ಅಲ್ಲಿ ಕೇಳಿದರೆ, ವಾಗ್ಭೂಷಣ ಪತ್ರಿಕೆಯ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳಿದರೆ ರೀಸೆಂಟ್ ಆಗಿ. ನಂತರದ ಪತ್ರಿಕೆಗಳು ಯಾವುವು? ವಾಗ್ದೇವಿ, ವಿಜಯ, ಶುಭೋದಯ, ಕರ್ಮವೀರ, ಕನ್ನಡ ನುಡಿ, ಪ್ರಬುದ್ಧ ಕರ್ನಾಟಕ, ಮೈಸೂರು ವೃತ್ತಾಂತ ಬೋಧಿನಿ. ನೋಟ್ ಇಂಪಾರ್ಟೆಂಟ್. ಮೈಸೂರು ವೃತ್ತಾಂತ ಬೋಧಿನಿ, ಮೈಸೂರು ಪ್ರಾಂತ್ಯದ ಮೊದಲ ಪತ್ರಿಕೆ, ಮೈಸೂರು ವೃತ್ತಾಂತ ಬೋಧಿನಿ. ಅದೇ ರೀತಿಯಾಗಿ MS ಪುಟ್ಟಣ್ಣಯ್ಯನವರ ಹಿತಬೋಧಿನಿ, ಕೆ ರಂಗ ಅಯ್ಯಂಗಾರರು ಪ್ರಕಟಿಸಿದ ಮೈಸೂರು ಕ್ರಾನಿಕಲ್. ಇವೆಲ್ಲ ಮೈಸೂರು ಭಾಗದವು. ಮೇಲೆ ಹೇಳಿದವೆಲ್ಲ ಧಾರವಾಡ ಭಾಗದವು, ಇವು ಮೈಸೂರು ಭಾಗದವು. MS ಪುಟ್ಟಣ್ಣಯ್ಯನವರ ಹಿತಬೋಧಿನಿ, ಕೆ ರಂಗ ಅಯ್ಯಂಗಾರರ ಮೈಸೂರು ಕ್ರಾನಿಕಲ್ ಪತ್ರಿಕೆ. ಅರ್ಡೇಕರ್ ಮಂಜಪ್ಪನವರ ಧನುರ್ಧಾರಿ ಮತ್ತು ಖಾದಿ ವಿಜಯ. ವೆರಿ ಇಂಪಾರ್ಟೆಂಟ್. ಅರ್ಡೇಕರ್ ಮಂಜಪ್ಪ, ಕರ್ನಾಟಕದ ಗಾಂಧಿ ಅರ್ಡೇಕರ್ ಮಂಜಪ್ಪ, ಧನುರ್ಧಾರಿ ಮತ್ತು ಖಾದಿ ವಿಜಯ. PR ರಾಮಯ್ಯನವರ ತಾಯಿನಾಡು. BN ಗುಪ್ತಾರವರ ಪ್ರಜಾಮತ ಪತ್ರಿಕೆ. ಸ್ನೇಹಿತರೆ, ಈ ವಿಡಿಯೋ ಅಂತೂ ನಿಮಗೆ ಸಖತ್ ವೆರಿ ಇಂಪಾರ್ಟೆಂಟು. ಈ ಪತ್ರಿಕೆಗಳ ವಿಡಿಯೋವನ್ನ ಒಂದಲ್ಲ 2 ಸಲ ನೋಡಿ. ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ತೆಗೆದುಕೊಂಡು 3 ಸಲ ಇವತ್ತೇ ರಿವಿಷನ್ ಮಾಡಿ. ಯಾರು ಸೀರಿಯಸ್ ಆಸ್ಪಿರೆಂಟ್ ಇದ್ದೀರಾ, ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ದೀರಾ ನೋಡಿ. ಇದು ಎಷ್ಟು ಲಕ್ಷ ಜನ ತಲುಪದೆ ಅನ್ನೋದಕ್ಕಿಂತ ಎಷ್ಟು ಜನ ಗುಣಮಟ್ಟದ ವಿದ್ಯಾರ್ಥಿಗಳಿಗೆ ತಲುಪದೆ ಅನ್ನೋದು ನನಗೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ 5 ಲಕ್ಷ ಅಪ್ಲಿಕೇಶನ್ ಬಿದ್ರೆ ಕೆಲಸ ಸಿಗೋದು 1,000 ಜನಕ್ಕೆ. ಆ 1,000 ಜನಕ್ಕೆ ನಾನು ನಿಯತ್ತಾಗಿ ತಲುಪಿಟ್ರೆ ಸಾಕು, ಆಸಕ್ತಿ ಇರ್ತಕ್ಕಂಥವ್ರಿಗೆ. ಸುಮ್ನೆ 1,00,000 ವ್ಯೂಸ್ ಆಯ್ತು, 2,00,000 ವ್ಯೂಸ್ ಆಯ್ತು, ನೋ, ನೆವರ್, ಬೇಕಾಗಿಲ್ಲ. ಕಂಟೆಂಟ್ ವಿಡಿಯೋಗಳು ಯಾವತ್ತೂ ಹೋಗೋದ್ ಕಡಿಮೆನೇನೆ. ನಾನು ಕಂಟೆಂಟ್ ಬಿಟ್ಟು ಬೇರೆ ಏನು ಮಾತಾಡಲ್ಲ. ನಿಮಗೆ ಗೊತ್ತು, R ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಅಂತ ನೀವು ಯೂಟ್ಯೂಬ್ ಅನ್ನ ತೆಗೆದು ನೋಡಿದ್ರೆ ಬರೇ ಕಂಟೆಂಟ್ ನಾನು ಮಾಡೋದ್ರ ಜೊತೆಗೆ ನಿಮ್ಗೆ ಏನಾರು ಇನ್ನು ವಿಶೇಷವಾಗಿ ಕೊಡ್ಬೇಕು ಅಂತ ಒಳ್ಳೊಳ್ಳೆ ಲೆಕ್ಚರರ್ಸ್ ನ ಹಿಡಿಯೋ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಗೆ ಒಳ್ಳೊಳ್ಳೆ ಜ್ಞಾನಿಗಳನ್ನ ಹಿಡಿದು ಇವತ್ತು ಗಂಗಾಧರಯ್ಯ ಸರ್ ಅವರಿಂದ ವಿಜ್ಞಾನದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಇದ್ದೀನಿ. ಗೌರ್ಮೆಂಟ್ PU ಕಾಲೇಜ್ ಲೆಕ್ಚರರ್ ಇದ್ದಾರೆ, ಅಪಾರ ಜ್ಞಾನವನ್ನ ಪಡೆದಿರ್ತಕ್ಕಂಥವ್ರು. ನಿಮ್ಗಿನ್ನೂ ಅವ್ರ ಪರಿಚಯ ಕಡಿಮೆ. ಆನ್ಲೈನ್ ನಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಬೆಳಿಗ್ಗೆ ಒಂದು ವಿಡಿಯೋ ಹಾಕಿದೀನಿ, ಹೋಗಿ ನೋಡಿ ಸ್ನೇಹಿತರೆ. ಎಷ್ಟು ಅದ್ಭುತವಾಗಿ ವಿಜ್ಞಾನದ ನಾಲೆಡ್ಜ್ ಇದೆ ಅಂತ ಅವ್ರಿಗೆ ನಾನು 3-4 ವಿಡಿಯೋ ಹಾಕೋದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ನನ್ನ ಚಾನೆಲ್ ಮುಖಾಂತರ ಹೊಸ ಪ್ರತಿಭೆಗಳನ್ನ ಬೆಳೆಸ್ಬೇಕು ಅಂತ ಹೇಳಿ ಗಣೇಶ್ ಅಂತಕ್ಕಂಥ ಒಂದು ಹುಡುಗನಿಗೆ ವಿಜ್ಞಾನ ಬೋಧನೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದೀನಿ. ಯಾರು ಸ್ನೇಹಿತರೆ ಒಂದ್ ತಿಳ್ಕೊಂಡ್ರೆ ಹುಡ್ತಿದಂಗೆ ಯಾರು ನಡೆದಾಡಲ್ಲ. ಮೊದಲನೇ ಹೆಜ್ಜೆ ಎಲ್ಲಾರ್ದು ಕೂಡ ಮೊದಲನೇ ಹೆಜ್ಜೆ ಅಂತ ಒಂದಿರುತ್ತೆ. ಅದ್ಭುತ ಸಾಧಕರಾದ ಮೇಲೆ ಗುರುತಿಸೋದಲ್ಲ. ಹಾಗಾಗಿ ಆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಬೆಳವಣಿಗೆಗೂ ಕೂಡ ಕಾರಣ ಆಗ್ಬೇಕು ಅಂತ ಈ ಚಾನೆಲ್ ಮುಖಾಂತರ ನಾನು ಅವ್ರಿಗೆ ಅವಕಾಶವನ್ನ ಕೊಡ್ತಾ ಇದ್ದೀನಿ. ಮತ್ತೆ ಜಿಯೋಗ್ರಫಿ ಅಂತ ಆನಂದ್ ಸರ್ ಎಷ್ಟು ಭೂಗೋಳ ಚೇತನ ಅಂತ ಈ ವಯಸ್ಸಾಗ್ಲೇ ಒಂದು ಪುಸ್ತಕವನ್ನ, ಅದ್ಭುತವಾದ ಪುಸ್ತಕವನ್ನ ಬರೆದಿದ್ದಾರೆ. ಯಾವ್ದು ಹೇಳ್ರಿ ಪುಸ್ತಕ? ಭೂಗೋಳ ಚೇತನ. ಆನಂದ್ ಸರ್ ಬರೆದಿರ್ತಕ್ಕಂಥ ಪುಸ್ತಕ ಭೂಗೋಳ ಚೇತನ. ಒಂದೊಮ್ಮೆ ತಗೊಂಡು ನೋಡಿ ಸ್ನೇಹಿತರೆ ಪುಸ್ತಕ ಹೇಗಿದೆ ಅಂತ. ಯಾಕಂದ್ರೆ ಅದು ಇನ್ಸ್ಟಾಗ್ರಾಮ್ ಅಲ್ಲೋ ಯೂಟ್ಯೂಬ್ ಅಲ್ಲೆಲ್ಲ ದೊಡ್ಡ ಪ್ರಮೋಷನ್ ಮಾಡಿಲ್ಲ, ಅದಕ್ಕೆ ಅವರು ದೊಡ್ಡ ಹೆಸರಿರೋ ಆತರಲ್ಲ. ಹಾಗಾಗಿ ಆ ಪುಸ್ತಕದ ಪರಿಚಯ ಬಹಳ ಜನಕ್ಕಿಲ್ಲ. ನೀವು ಎಷ್ಟು ದಿ ಬೆಸ್ಟ್ ಪುಸ್ತಕ ಅಂತ ಓದಿದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಭೂಗೋಳ ಚೇತನ ಪುಸ್ತಕ ನನ್ನ ರೆಫರೆನ್ಸ್ ಅಲ್ಲೇ ಬರ್ದಿರೋದು. ಆತನ್ಗೆ ಅವಕಾಶ ಕೊಟ್ಟಿದ್ದೀನಿ. ಯಾಕಂದ್ರೆ ವೆರಿ 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 ಮಚ್ ನಾಲೆಡ್ಜ್ ಪರ್ಸನ್ ಅವ. ಜಿಯೋಗ್ರಫಿನ ಸಖತ್ ಪಾಠ ಮಾಡ್ತಾನೆ ಆಫ್ಲೈನ್ ಅಲ್ಲಿ. ಅದನ್ನ ಗುರುತಿಸಿ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನ ಪಡೆದುಕೊಟ್ಟಿದ್ದೀನಿ. ನಾನು ಹಳೆ ಜ್ಞಾನಿಗಳು ಹೊಸ ಬೆಳಿತಕ್ಕಂಥವ್ರ ಸಮ್ಮಿಶ್ರಣವೇ R ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಆಗ್ಬೇಕು. ರಾಜ್ಯದಾದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೆ ಸಾಧ್ಯವಾದಷ್ಟು ಸೇವೆ ಮಾಡ್ಬೇಕು ಅಂತೇಳಿ ಈ ಚಾನೆಲ್ ಮಾಡಿದ್ದೀನಿ. ಗುರುತಿಸೋದು ಬಿಡೋದು ನಿಮಗೆ ಸೇರಿದ್ದು ಸ್ನೇಹಿತರೆ. ನೋಡಿ, ಕೀರಾ ಶೇಷೂರವರ ಸುಬುದ್ಧಿ ಪ್ರಕಾಶ ಪತ್ರಿಕೆ, ಡೆಪ್ಯೂಟಿ ಚನ್ನಬಸಪ್ಪನವರ ಕನ್ನಡ ಶಾಲಾ ಪತ್ರಿಕೆ, ಮುದವೀಡು ಕೃಷ್ಣರಾಯರ ಕರ್ನಾಟಕ ವೈಭವ. ನೋಡಿ, ಇದು ಎಕ್ಸಾಮಿಗೆ ಬಂದಿತ್ತು. ಮುದವೀಡು ಕೃಷ್ಣರಾಯರ ಕರ್ನಾಟಕ ವೈಭವ, ಹನುಮಂತರಾವ್ ಮೊಹರೆಯವರ ಕರ್ಮವೀರ ಪತ್ರಿಕೆ 2015
HSTR ಎಕ್ಸಾಮ್ ಅಲ್ಲಿ ಎಲ್ಲ ಪತ್ರಿಕೆಗಳನ್ನ ಕೇಳಿದ್ದಾರೆ. ಹನುಮಂತರಾವ್ ಮೊಹರೆಯವರ ಕರ್ನಾಟಕ ಕರ್ಮವೀರ ಪತ್ರಿಕೆ ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇನ್ನು ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣ ಚಳುವಳಿಯ ಉದಯಕ್ಕೆ ಮುಖ್ಯ ಕಾರಣರು. ಏನಂತ ಕರಿತೀವಿ ಇವ್ರನ್ನ? ಕನ್ನಡದ ಕುಲ ಪುರೋಹಿತ, ಕರ್ನಾಟಕ ಏಕೀಕರಣ ಚಳುವಳಿಯ ಆದ್ಯ ಪ್ರವರ್ತಕ, ಕನ್ನಡ ಏಕೀಕರಣಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಿಟ್ಟ ಮಹಾನ್ ಕನ್ನಡದ ಅಭಿಮಾನಿ, ಕನ್ನಡ ಪ್ರದೇಶಗಳಲ್ಲಿ ಮರಾಠಿ ಪ್ರಾಬಲ್ಯವನ್ನ ಕಂಡು ಮಮ್ಮಲ ಮರುಗಿದ ಆಲೂರು ವೆಂಕಟರಾಯರು ಕನ್ನಡದ ಕುಲಪುರೋಹಿತರು, ಕರ್ನಾಟಕ ಏಕೀಕರಣ ಚಳುವಳಿಯ ಆದ್ಯ ಪ್ರವರ್ತಕರು. ಇವರ ಪತ್ರಿಕೆಗಳಲ್ಲಿ ತಮ್ಮ ಹರಿತವಾದ ಲೇಖನಗಳು, ಭಾಷಣಗಳನ್ನ ಬರೆಯುವುದರೊಂದಿಗೆ ಜನರ ಮನಸ್ಸನ್ನ ತಿಳಿತಾರೆ. ನೋಡಿ, ಈ ಸ್ಟೇಟ್ಮೆಂಟ್ಗಳು ಏನು ರೆಡ್ ಕಲರ್ ಅಲ್ಲಿ ಹಾಕಿದ್ದೀನಲ್ಲ, ಈ ಸ್ಟೇಟ್ಮೆಂಟ್ಗಳು ಎಕ್ಸಾಮಿಗೆ ಬರುತ್ತವೆ. ವಾಗ್ಭೂಷಣ ಪತ್ರಿಕೆಯಲ್ಲಿ ಬರೀತಾರೆ, ಕರ್ನಾಟಕವು ಒಂದಾಗದೆ ಕರ್ನಾಟಕಸ್ಥರ ಏಳಿಗೆ ಎಂದಿಗೂ ಸಾಧ್ಯವಾಗದು. 4 ಭಾಗ ಏನ್ ಡಿವೈಡ್ ಆಗಿದೀವಿ, ನಾವೆಲ್ಲ ಒಂದಾಗದ ಹೊರತು ಕನ್ನಡಿಗರು ಯಾವತ್ತೂ ಉದ್ಧಾರ ಆಗಲ್ಲ ಅನ್ನೋ ಸ್ಟೇಟ್ಮೆಂಟ್ ವಾಗ್ಭೂಷಣ ಪತ್ರಿಕೆಯಲ್ಲಿ ಬರೀತಾರೆ. ನೋಡಿ, ರೆಡ್ಡಿ ಸ್ಟೇಟ್ಮೆಂಟ್ಗಳು ಎಕ್ಸಾಮ್ ಅಲ್ಲಿ ಬರ್ತವೆ, ಯಾರ ಹೇಳಿಕೆ ಅಂತ ನೋಡ್ಕೊಳ್ರಿ ಒಂದ್ಸಲ. ಕರ್ನಾಟಕವು ಒಂದಾಗದೆ ಕರ್ನಾಟಕಸ್ಥರ ಏಳಿಗೆ ಎಂದಿಗೂ ಸಾಧ್ಯವಾಗದು. ಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬರಿತಾ ಹೋಗ್ತಾರೆ. ಯಾವ ಪತ್ರಿಕೆಯಲ್ಲಿ ಬರೆದ್ರು ಅಂತಾನು ಕೇಳೋ ಸಾಧ್ಯತೆ ಇದೆ, ಅದಕ್ಕೆ ಅಷ್ಟು ಡೆಪ್ತ್ ಆಗಿ ಹಾಕಿದೀನಿ. ಛೇ, ಎಲ್ಲಿದೆ ಕರ್ನಾಟಕ? 4-6 ಕಡೆ ಅರಿದು ಹಂಚಿ ಹೋದ ಕರ್ನಾಟಕವನ್ನ ಒಲಿದು ಅಖಂಡ ಕರ್ನಾಟಕವಾಗಿ ಮಾಡುವವರಾರು? ಅಷ್ಟೊಂದು ಅಭಿಮಾನ ನಮ್ಮಲ್ಲಿ ಎಲ್ಲಿಂದ ಉಂಟು ಎಂದು ನೋವಿನಿಂದ ಬರೀತಾರೆ. ಈ ಸ್ಟೇಟ್ಮೆಂಟ್ ಮೊನ್ನೆ ಕೆಸೆಟ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಆಗಿದೆ. ಈ ಸ್ಟೇಟ್ಮೆಂಟ್ ಯಾರ್ದು ಅಂತ. ಎಲ್ಲಿದೆ ಕರ್ನಾಟಕ? 4-6 ಕಡೆ ಅರಿದು ಹಂಚಿ ಹೋದ ಕರ್ನಾಟಕವನ್ನ ಒಲಿದು ಅಖಂಡ ಕರ್ನಾಟಕವಾಗಿ ಮಾಡುವವರು ಯಾರು? ಅಷ್ಟೊಂದು ಅಭಿಮಾನ ನಮ್ಮಲ್ಲಿ ಎಲ್ಲಿಂದ ಉಂಟು? ಕೆಸೆಟ್ ಎಕ್ಸಾಮ್ ಪ್ರಶ್ನೆ ಯಾರ್ದಿದು ಅಂತ. ಇನ್ನೊಂದು ಬರೀತಾರೆ ನೋಡಿ, ಅಭಿಮಾನದಿಂದ. ಅದು ನೋವಿಂದ ಬರೆದ್ರೆ ಇದನ್ನ ಅಭಿಮಾನದಿಂದ ಬರೀತಾರೆ. ಕರ್ನಾಟಕವು ಒಂದು ಕಿರಣ ಗಾಜು ಇದ್ದಂತೆ, ಭಾರತವೇ ಏಕೆ ಇಡೀ ಪ್ರಪಂಚವೇ ಕಾಣುತ್ತದೆ. ಭಾರತ ಮತ್ತು ವಿಶ್ವದ ಕಿರಣಗಳು ಇದರಲ್ಲಿ ಆಂತರ್ಯವಾಗಿವೆ. ಇದು ನನ್ನ ಕನ್ನಡ, ಇದು ನನ್ನ ಕನ್ನಡ ಮಾತೆ ಅಂತ ಅಭಿಮಾನದಿಂದ ಬರೀತಾರೆ. ನೋವಿಂದ ಬರೀತಾರೆ, ಅಭಿಮಾನದಿಂದ ಬರೀತಾರೆ. ಹಿಂಗಾದ್ರೆ ಕರ್ನಾಟಕ ನಾಡು ಒಂದುಗೂಡ್ಬೇಕು ಅನ್ನೋದು ಅವ್ರಿಗೆ ಆಸೆ. ಒಂದ್ ಗ್ಲಾಸ್ ಇದ್ದಂಗೆ ಕರ್ನಾಟಕ ಅನ್ನೋದು ಕೇವಲ ಭಾರತ ಸಂಸ್ಕೃತಿ ಅಲ್ಲ, ಪ್ರಪಂಚ ಸಂಸ್ಕೃತಿನಲ್ಲಿ ಅಡಕವಾಗಿದೆ. ಸೊ ಇದು ನನ್ನ ಕನ್ನಡ, ಇದು ನನ್ನ ಕನ್ನಡ ಮಾತೆ ಅಂತ ಹೇಳ್ತಾರೆ. ಇವರ ಪತ್ರಿಕೆಗಳು ಕರ್ನಾಟಕ ಗತವೈಭವ, ಕರ್ನಾಟಕದ ವೀರರತ್ನಗಳು, ಕರ್ನಾಟಕದ ಸೂತ್ರಗಳು, ಕರ್ನಾಟಕತ್ವದ ವಿಕಾಸ ಎಂಬ ಕೃತಿಗಳನ್ನ ರಚಿಸ್ತಾರೆ. 1930ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಕೂಡ ಆಗಿ ಕರ್ನಾಟಕದ ಏಕೀಕರಣಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ಕೊಡ್ತಾರೆ. ಸ್ನೇಹಿತರೆ, ಇದಿಷ್ಟು ಕೂಡ ಕರ್ನಾಟಕ ಏಕೀಕರಣ ಚಳುವಳಿಯ ಉದಯಕ್ಕೆ ಹಿನ್ನೆಲೆ ಮತ್ತು ಉದಯಕ್ಕೆ ಕಾರಣಗಳ ಬಗ್ಗೆ ಮಾತಾಡಿದ್ವಿ. ಮುಂದಿನ ಕ್ಲಾಸ್ ಅಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕದ ಏಕೀಕರಣ ಹೋರಾಟ ಯಾವ ರೀತಿ ಇತ್ತು ಅಂತಕ್ಕಂಥದ್ನ, ಕರ್ನಾಟಕದ ಏಕೀಕರಣ ಹೋರಾಟ ಯಾವ ರೀತಿ ಇತ್ತು ಅಂತಕ್ಕಂಥದ್ನ ಪಾರ್ಟ್ 2 ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅಲ್ಲಿವರೆಗೂ ವಂದನೆಗಳು. ಸೊ ನನ್ನ ಮೇಲೆ ಅಭಿಮಾನ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಅಷ್ಟೇ, ನಾನು ಇನ್ನೇನು ಕೇಳಲ್ಲ ನಿಮ್ಮನ್ನ, ಯಾಕಂದ್ರೆ ಹೆಚ್ಚು ಬಡ ಜನಕ್ಕೆ ತಲುಪಲಿ, ಹಳ್ಳಿಗೆ ತಲುಪಲಿ ಅನ್ನೋದು ನನ್ನ ವಿಶೇಷ ಕಾಳಜಿ. ನಿಮ್ಗೆಲ್ಲರಿಗೂ ಗೊತ್ತು ನನ್ನ ಕಾಳಜಿ. ದಯಮಾಡಿ ಶೇರ್ ಮಾಡಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಸೊ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.